ಓಕೆ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು. ಸೊ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಇವಾಗ ನಮ್ಮ ತಂದೆ ತಾಯಿಯ ಗುಣಲಕ್ಷಣ ಇರಬಹುದು, ಅಥವಾ ನಮ್ಮ ಇನ್ನು ಅಜ್ಜ ಅಜ್ಜಿನೋ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ಬೇರೆ ಯಾರ್ದಾದ್ರೂ ಒಂದು ಗುಣಲಕ್ಷಣ ನಮಗೆ ಹೇಗೆ ರೀಚ್ ಆಗತ್ತೆ, ಹೇಗೆ ಕ್ಯಾರಿ ಆಗತ್ತೆ, ಅವರಂತೆ ನಾವು ಕಾಣೋದಿಕ್ಕೆ ಕಾರಣ ಏನು ಅಂತ ಅಂದ್ರೆ, ಅದಕ್ಕೆಲ್ಲದಕ್ಕೂ ಕಾರಣ ಅನುವಂಶೀಯತೆ ಅಂತ ಹೇಳ್ತಾರೆ. ಅದೇ ರೀತಿ ರೋಗಗಳಾಗಿರಬಹುದು, ಕೆಲವೊಂದಿಷ್ಟು ರೋಗಗಳು ಸಹ ಅನುವಂಶೀಯವಾಗಿ ಬರುತ್ತೆ. ಇಲ್ಲ ನಾನು ಆಗ್ಲೇ ಹೇಳ್ದಾಗೆ ಗುಣಲಕ್ಷಣಗಳು, ಇದೆಲ್ಲದೂ ತಂದೆ ತಾಯಿ ಅಥವಾ ಅವರ ತಂದೆ ತಾಯಿ ಅಥವಾ ಕುಟುಂಬದ ಬೇರೆ ಸದಸ್ಯರಿಂದ ನೆಕ್ಸ್ಟ್ ಜನರೇಷನ್ಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಅನುವಂಶೀಯತೆ. ಸೊ ಈ ಅನುವಂಶೀಯತೆ ಅಂದ್ರೆ ಏನು, ಆಮೇಲೆ ಜೀವ ವಿಕಾಸ ಅಂದ್ರೆ ಏನು, ಇದೆಲ್ಲದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಜೀವಿಗಳಲ್ಲಿ ಭಿನ್ನತೆ, ನಾವು ಇದನ್ನ ಸಂತಾನೋತ್ಪತ್ತಿ ಪಾಠದಲ್ಲೇ ಅಭ್ಯಾಸ ಮಾಡಿದ್ದೀವಿ. ಲೈಂಗಿಕ ಸಂತಾನೋತ್ಪತ್ತಿ ಆಗುವಾಗ ಅಥವಾ ಒಟ್ಟಾರೆ ಸಂತಾನೋತ್ಪತ್ತಿ ಆದಾಗ ಭಿನ್ನತೆ ಯಾಕೆ ಅವಶ್ಯಕ ಅನ್ನೋದನ್ನ ಹೇಳಿದ್ದೆ, ಹೌದಾ? ಸೊ ಭಿನ್ನತೆ ಇಲ್ಲ ಅಂತ ಅಂದ್ರೆ, ಒಂದೇ ರೀತಿಯ ತಳಿಗಳೇ ಮುಂದುವರಿತು ಅಂತ ಆದ್ರೆ ಆಗ ಏನಾಗತ್ತೆ, ಹೊಸ ವಾತಾವರಣಕ್ಕೆ ಆ ಜೀವಿ ಹೊಂದ್ಕೊಳ್ಳೋದು ಕಷ್ಟ ಆಗ್ಬಿಡತ್ತೆ. ಈಗ ವಾತಾವರಣದಲ್ಲಿ ಏನೋ ಒಂದು ಬದಲಾವಣೆ ಆಯ್ತು, ಆ, ತುಂಬಾನೇ ಚಳಿ ಬಿತ್ತು ಅಥವಾ ತುಂಬಾ ಬಿಸಿಲಿರುವಂತಹ ಟೈಮ್ ಆಯ್ತು, ಆಗ ಜೀವಿ ಅದಕ್ಕೆ ಒಗ್ಗಿಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ಹಾಗಾಗಿ ಪ್ರಭೇದಗಳಲ್ಲಿ ಭಿನ್ನತೆಯನ್ನ ನಾವು ನೋಡ್ತೀವಿ. ಸೊ ಜೀವಿಗಳು ಸಂತಾನೋತ್ಪತ್ತಿಯನ್ನ ನಡೆಸುವಾಗ ಅದರಲ್ಲಿ ಭಿನ್ನತೆಯನ್ನ ಕಾಣೋದಕ್ಕೆ ಸಾಧ್ಯ. ಹಾಗೆ ಲೈಂಗಿಕ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ನೋಡಿದ್ವಿ, ಲೈಂಗಿಕ ಸಂತಾನೋತ್ಪತ್ತಿ ಆಗ್ಬೇಕು ಅಂತ ಅಂದ್ರೆ ಒಂದು ಆ, ಏನು ಹೆಣ್ಣು ಮತ್ತೆ ಗಂಡು ಲಿಂಗಾಣುಗಳ ಮಿಶ್ರಣದಿಂದ ಸಂತಾನೋತ್ಪತ್ತಿ ಆದ್ರೆ ಅದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಆದ್ರೆ ಅಲೈಂಗಿಕದಲ್ಲಿ ಒಂದೇ ಒಂದು ತಳಿ ಅದೇ ವಿಭಜನೆಯನ್ನ ಹೊಂದಿ, ಒಂದು ತಾಯಿ ಕೋಶ ಅಂತ ನಾವ್ ಅನ್ಕೊಂಡ್ರೆ ಅದು ವಿಭಜನೆಯನ್ನ ಹೊಂದಿ ಹೊಸ ಕೋಶಗಳನ್ನ ಉಂಟು ಮಾಡ್ತಾ ಇರತ್ತೆ, ಹೌದಾ? ಅದು ಅಲೈಂಗಿಕ. ಅಲ್ಲಿ ಹೆಣ್ಣು ಮತ್ತೆ ಗಂಡು ಅನ್ನುವಂತಹ ಯಾವುದೇ ಏನು ಆ, ಇದು ಮ್ಯಾಟರ್ ಇರೋದೇ ಇಲ್ಲ. ಒಂದೇ ಒಂದು ಕೋಶ ಇರತ್ತೆ, ಅದೇ ವಿಭಜನೆಯನ್ನ ಹೊಂದಿ. ಉದಾಹರಣೆಗೆ ನಾವು ಲಿಸ್ಮೇನಿಯಾ ಇರ್ಬೋದು ಅಥವಾ ಅಮೀಬಾ ಇರ್ಬೋದು, ಇದನ್ನೆಲ್ಲ ನೋಡಿದ್ವಿ ಅಲ್ವಾ? ಸೊ ಒಂದು ಕೋಶ ವಿಭಜನೆಯನ್ನ ಹೊಂದಿ ಎರಡು ಹೊಸ ತಳಿಗಳನ್ನ ಉಂಟು ಮಾಡ್ತಾ ಇರತ್ತೆ. ಸೊ ಅಂತಹದ್ರಲ್ಲಿ ನಾವು ಭಿನ್ನತೆಯನ್ನ ಜಾಸ್ತಿ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಒಂದೇ ಒಂದು ಕೋಶ ಇರತ್ತೆ, ಅದರಲ್ಲಿರೋ ಅಂಶಗಳು ಮುಂದಿನ ಕೋಶಕ್ಕೆ ವರ್ಗಾವಣೆ ಆಗ್ಬಿಟ್ಟಿರತ್ತೆ. ಹಾಗಾಗಿ ಹೆಚ್ಚಿನ ಪ್ರಮಾಣದ ಭಿನ್ನತೆ ಸಾಧ್ಯ ಇಲ್ಲ. ಆದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣು ಎರಡೂ ಸಹ ಬೆರೆತು ಆಮೇಲೆ ಸಂತಾನೋತ್ಪತ್ತಿ ಆಗೋದು ಅಲ್ವಾ? ಸೊ ಅಲ್ಲಿ ಗಂಡು ಲಿಂಗಾಣುವಿನ ಗುಣಲಕ್ಷಣಗಳೇ ಬೇರೆ ರೀತಿಯಾಗಿರುತ್ತೆ, ಹೆಣ್ಣು ಲಿಂಗಾಣುವಿನ ಗುಣಲಕ್ಷಣಗಳು ಬೇರೆ ರೀತಿಯಾಗಿರುತ್ತೆ. ಸೊ ಅದ್ ಎರಡೂ ಸೇರಿದಾಗ ಹುಟ್ಟುವಂತಹ ಹೊಸ ತಳಿ ಅಥವಾ ಹೊಸ ಏನು ಮಗು ಅಥವಾ ಭ್ರೂಣ ಏನ್ ನಾವು ತಗೊಳ್ತೀವಿ, ಯುಗ್ಮಜ ಅಂತ ಅಂತೀವಿ, ಅದರಲ್ಲಿ ಗುಣಲಕ್ಷಣಗಳು ಬೇರೆ ರೀತಿಯಾಗಿ ಬರೋದಿಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೈಂಗಿಕ ಸಂತಾನೋತ್ಪತ್ತಿ ಅಂತ ನೋಡಿದಾಗ ಅಲ್ಲಿ ಹೆಚ್ಚಿನ ಭಿನ್ನತೆಯನ್ನ ನಾವು ನೋಡೋದಿಕ್ಕೆ ಸಾಧ್ಯ. ಸೊ ಭಿನ್ನತೆ ಯಾಕೆ ಇಂಪಾರ್ಟೆಂಟ್ ಮತ್ತೆ ಯಾವುದ್ರಲ್ಲಿ ಜಾಸ್ತಿಯಾಗಿ ಕಾಣುತ್ತೆ ಅನ್ನೋದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಿಂದ ಸಾಮ್ಯತೆ ಇರುವ ಹೊಸ ಜೀವಿಗಳು ಉಂಟಾಗುತ್ತವೆಯಾದರೂ ಕೂಡ ಸೂಕ್ಷ್ಮವಾದ ಭಿನ್ನತೆಯನ್ನ ಸಹ ತೋರಿಸ್ತಾ ಇರತ್ತೆ. ಇವಾಗ ನಾನು ಪಾಠ ಸ್ಟಾರ್ಟ್ ಮಾಡೋವಾಗ ಹೇಳ್ದೆ, ಹೌದಾ? ಸೊ ನಾವು ಅಪ್ಪ ಅಮ್ಮನ ರೀತಿ ಕಾಣಿಸ್ತಾ ಇರ್ತೀವಿ, ಇದರ ಅಪ್ಪನ ರೀತಿ ಅವ್ರ ಅಮ್ಮನ ರೀತಿ ಹೆಚ್ಚು ಗುಣಲಕ್ಷಣಗಳು ಕಾಣಿಸ್ತಾ ಇರತ್ತೆ. ಆದ್ರೆ ನೂರಕ್ಕೆ ನೂರು ನಾವು ಅಪ್ಪನ ರೀತಿಯಲ್ಲೇ ಕಾಣಿಸ್ತೀವ, ಅಥವಾ ನೂರಕ್ಕೆ ನೂರು ನಮ್ಮ ಅಮ್ಮನ ರೀತಿಯಲ್ಲಿ ಅಂದ್ರೆ ತಂದೆ ತಾಯಿಯ ರೀತಿಯಲ್ಲೇ, ಪೋಷಕರ ರೀತಿಯಲ್ಲೇ ನಾವು ಕಾಣಿಸ್ತೀವ? ಇಲ್ಲ. ಭಿನ್ನತೆ ಇದ್ದೇ ಇರತ್ತೆ, ಹೌದಾ? ಹೋಲಿಕೆನೂ ಇರತ್ತೆ, ಹಾಗೆ ಕೆಲವೊಂದಿಷ್ಟು ಭಿನ್ನತೆಯೂ ಸಹ ಇರತ್ತೆ. ಸೊ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಸಾಮ್ಯತೆ ಅಂದ್ರೆ ನಮ್ಮ ತಂದೆ ತಾಯಿಯ ಜೊತೆಗೆ ಗುಣಲಕ್ಷಣದಲ್ಲೋ ಅಥವಾ ಸ್ವಭಾವದಲ್ಲೋ ಬೇರೆ ಏನೋ ಒಂದು ಅಂಶದಲ್ಲಿ ಹೋಲಿಕೆಯೂ ಸಹ ಇರತ್ತೆ, ಹಾಗೆ ಭಿನ್ನತೆಯನ್ನು ಸಹ ನಾವು ತೋರಿಸ್ತಾ ಇರ್ತೀವಿ. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಸಮಯದಲ್ಲಿ ಕೂಡ ಭಿನ್ನತೆ ಉಂಟಾಗತ್ತೆ, ಆದರೆ ಯಶಸ್ವಿ ಭಿನ್ನತೆಗಳ ಸಂಖ್ಯೆ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಗರಿಷ್ಠವಾಗಿರುತ್ತೆ. ಅದಕ್ಕೆ ಕಾರಣ ಏನು ಅಂತನೂ ನಾನಿವಾಗ ಹೇಳಿದೆ.
ಎರಡು ತಳಿಗಳ ಮಿಶ್ರಣದಿಂದ ಹೊಸದೊಂದು ತಳಿ ಉಂಟಾಗ್ತಾ ಇರತ್ತೆ. ಹೌದಾ? ಅಂದ್ರೆ ಗಂಡು ಲಿಂಗಾಣು, ಹೆಣ್ಣು ಲಿಂಗಾಣು, ಎರಡು ಲಿಂಗಾಣುಗಳ ಮಿಶ್ರಣದಿಂದಾಗಿ ಏನಾಗ್ತಾ ಇರತ್ತೆ, ಸೇರುವಿಕೆಯಿಂದಾಗಿ ಹೊಸ ಒಂದು ಜೀವಿ ಉಂಟಾಗ್ತಾ ಇರತ್ತೆ. ಹಾಗಾಗಿ ಅಲ್ಲಿ ಭಿನ್ನತೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಕ್ಕೆ ಸಾಧ್ಯ ಆಗಿರತ್ತೆ. ಅದೇ ರೀತಿ ಈಗ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯಾಕೆ ಕಾಣಲ್ಲ ಅಂತ ಅಂದ್ರೆ, ಇಲ್ಲಿ ನಿಮ್ಗೆ ಒಂದು ಕಬ್ಬಿನ ಗದ್ದೆಯ ಒಂದು ಚಿತ್ರವನ್ನ ತೋರಿಸ್ತಾ ಇದ್ದಾರೆ. ಸೊ ಈ ಕಬ್ಬನ್ನ ನೀವು ನೋಡಿದಾಗ ಎಲ್ಲಾ ಕಬ್ಬು ಒಂದೇ ರೀತಿ ಇರೋದಿಲ್ಲ ಅಲ್ವಾ? ವ್ಯತ್ಯಾಸಗಳಿದ್ರು ಓವರ್ ಆಲ್ ಆಗಿ ಕಬ್ಬಿನ ಒಂದು ಏನು ವಿನ್ಯಾಸವನ್ನ ನಾವು ತಗೊಂಡ್ರೆ ಒಂದೇ ರೀತಿಯಾಗೂ ಇರುತ್ತೆ, ಸಾಮ್ಯತೆಯನ್ನು ತೋರಿಸುತ್ತೆ. ಹೌದಾ? ಸೊ ಕಬ್ಬಿನ ಗದ್ದೆಯೊಂದನ್ನ ನೋಡಿದಾಗ ಸಸ್ಯಗಳ ನಡುವೆ ಬಹಳ ಕಡಿಮೆ ವ್ಯತ್ಯಾಸ ಕಂಡು ಬರುತ್ತೆ. ಲೈಂಗಿಕ ಸಂತಾನೋತ್ಪತ್ತಿ ಮಾಡುವಂತಹ ಮಾನವರ ನಡುವೆ, ಹಾಗೇನೆ ಬೇರೆ ಬೇರೆ ಪ್ರಾಣಿ, ಇವಾಗ ಹುಲಿ ಇರಬಹುದು, ಸಿಂಹ ಇರಬಹುದು, ಈ ತರ ಬೇರೆ ಪ್ರಾಣಿಗಳನ್ನ ತಗೊಂಡ್ರು ಅಲ್ಲಿ ಹೆಚ್ಚಿನ ಪ್ರಮಾಣದ ವ್ಯತ್ಯಾಸವನ್ನ ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕಬ್ಬು. ಸೊ ಇದ್ರಲ್ಲಿ ನೀವು ಜಾಸ್ತಿ ವ್ಯತ್ಯಾಸವನ್ನ ಗುರುತಿಸೋದಿಕ್ಕೆ ಸಾಧ್ಯ ಇದೆಯಾ? ಈ ಕಬ್ಬನ್ನ ತಗೊಂಡಾಗ, ಓ ಇದು ಇದರ ತಾಯಿ ಕಬ್ಬು, ಇದು ಮರಿ ಕಬ್ಬು, ಇದು ಅಂತ ನೀವು ಡಿಫ್ರೆನ್ಶಿಯೇಟ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಬ್ಬು ಒಂದೇ ರೀತಿಯಾಗೇ ಇರುತ್ತೆ ಅಲ್ವಾ? ಬಣ್ಣ ಒಂದೇ ರೀತಿಯಾಗಿರುತ್ತೆ, ಇಲ್ಲ ಅಷ್ಟೇ ಎತ್ತರಕ್ಕೆ ಬೆಳೆಯುತ್ತೆ. ಸೊ ಅದರಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಕಾಣಿಸೋದಿಲ್ಲ. ಯಾಕೆ ಅಂತ ಅಂದ್ರೆ ಕಬ್ಬಿನಲ್ಲಿ ನಡೆಯೋದು ಅಲೈಂಗಿಕ ಸಂತಾನೋತ್ಪತ್ತಿ ಆಗಿರುತ್ತೆ. ಅದೇ ಮಾನವರು ಅಂತ ಬಂದಾಗ ಅಥವಾ ಬೇರೆ ಪ್ರಾಣಿ ಅಂತ ಬಂದಾಗ ಅಲ್ಲಿ ನಡೆಯುವಂತಹದ್ದು ಲೈಂಗಿಕ ಸಂತಾನೋತ್ಪತ್ತಿ ಆಗಿರುತ್ತೆ. ಹಾಗಾಗೇನೆ ಒಂದು ಮನುಷ್ಯನ ತರ ಇನ್ನೊಂದು ಮನುಷ್ಯ ಇರೋದಿಲ್ಲ, ಸಾಕಷ್ಟು ವ್ಯತ್ಯಾಸಗಳಿರತ್ತೆ ಅಲ್ವಾ? ನಮ್ಮ ತಂದೆ ತಾಯಿಗೆ ನಾವು ಹೋಲ್ತಾ ಇದ್ರು ಕೂಡ ಬೇರೆ ಒಂದು, ಈಗ ನಮ್ದೇ ಕಸಿನ್, ಅಣ್ಣ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳನ್ನ ನೋಡಿದ್ರೆ ಅವರಿಗೆ ಮತ್ತೆ ನಮಗೆ ಸಾಕಷ್ಟು ವ್ಯತ್ಯಾಸಗಳಿರತ್ತೆ ಅಲ್ವಾ? ಅದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಮಾನವರಲ್ಲಿ ಅಥವಾ ಪ್ರಾಣಿಗಳಲ್ಲಿ ನಡೆಯೋದು ಲೈಂಗಿಕ ಸಂತಾನೋತ್ಪತ್ತಿ ಆಗಿರೋದು ಮುಖ್ಯ ಕಾರಣ ಆಗಿರುತ್ತೆ. ಸೊ ಈ ಒಂದು ನಮ್ಮ ಏನು ಅಪಿಯರೆನ್ಸ್ ಅಲ್ಲಿ ನಾವು ಹೇಗೆ ಗುರ್ತಿಸ್ಕೊಳ್ತೀವೋ ಅದರಲ್ಲಿ ತುಂಬಾ ವ್ಯತ್ಯಾಸವಿರೋದಕ್ಕೆ ಕಾರಣ ಏನು ಅಂತ ಆಯ್ತು ಮಕ್ಕಳೇ? ಹಾಗಿದ್ರೆ ನಡೆಯುವಂತಹ ಲೈಂಗಿಕ ಸಂತಾನೋತ್ಪತ್ತಿ ಮುಖ್ಯ ಕಾರಣ ಆಗಿರುತ್ತೆ. ಇನ್ನು ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಭಿನ್ನತೆಗಳ ಒಟ್ಟುಗೂಡುವಿಕೆ ಅಂತ ನೆಕ್ಸ್ಟ್. ಏನು ಇದು ಭಿನ್ನತೆಗಳ ಒಟ್ಟುಗೂಡುವಿಕೆ ಅಂತ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಸಾಮ್ಯತೆಯೂ ಕೂಡ ಇರುತ್ತೆ, ಅಂದ್ರೆ ಹೋಲಿಕೆಯೂ ಕೂಡ ಇರುತ್ತೆ. ತಂದೆ ತಾಯಿಗಳಿಗೆ ಹೋಲಿಕೆ ಇದ್ರೂ ಕೂಡ ಭಿನ್ನತೆಯೂ ಸಹ ಇರತ್ತೆ. ಹೌದಾ? ಸೊ ಜೀವಿಯೊಂದರ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹಿಂದಿನ ತಲೆಮಾರಿಂದ ಹರಿದು ಬಂದಂತಹ ಅನುವಂಶೀಯತೆ ಮುಂದಿನ ಪೀಳಿಗೆಗೆ ಸಾಮಾನ್ಯವಾದ ಮೂಲಭೂತ ವಿನ್ಯಾಸ ಮತ್ತು ಸೂಕ್ಷ್ಮ ಬದಲಾವಣೆ ಎರಡನ್ನೂ ಕೂಡ ಒದಗಿಸುತ್ತೆ. ಎರಡನೇ ತಲೆಮಾರಿನಲ್ಲಿ ಮೊದಲ ಪೀಳಿಗೆಯಿಂದ ಅನುವಂಶೀಯವಾಗಿ ಪಡೆದ ವ್ಯತ್ಯಾಸಗಳ ಜೊತೆಗೆ ಹೊಸದಾಗಿ ಉಂಟಾಗುವಂತಹ ವ್ಯತ್ಯಾಸಗಳು ಸಹ ಇರುತ್ತೆ. ಸೊ ನೀವಿಲ್ಲಿ ಈ ಚಿತ್ರದಲ್ಲಿ ನೋಡಿದ್ರೆ ಮೊದಲಿಗೆ ಇದು ಮೊದಲನೆಯ ಒಂದು ಜೀವಿ ಅಂತ ಅಂದ್ಕೊಳ್ಳೋಣ. ಸೊ ಇದೇನ್ ಮಾಡುತ್ತೆ, ಇದು ಅಲೈಂಗಿಕ ಸಂತಾನೋತ್ಪತ್ತಿ ಅಲ್ವಾ? ಸೊ ಇಲ್ಲಿ ಒಂದೇ ಒಂದು ಪೋಷಕ ಜೀವಿಯಿಂದ ಹೊಸ ಜೀವಿಗಳ ಉತ್ಪತ್ತಿ ಆಗೋದು. ಸೊ ಇಲ್ಲಿ ಇದನ್ನ ಮೊದಲನೇ ತಳಿ ಅಂತ ತಗೊಂಡ್ರೆ, ಅಥವಾ ಮೊದಲನೇ ಪೋಷಕ ಅಂತ ತಗೊಂಡ್ರೆ ನಾವು ಇದನ್ನ, ಇದೇ ವಿಭಜನೆಯನ್ನ ಹೊಂದಿ ಎರಡು ಹೊಸ ತಳಿಗಳು ಉಂಟಾಗ್ತಾ ಇದೆ. ಹೌದಾ? ಸೊ ಈ ಎರಡು ಹೊಸ ತಳಿಗಳಲ್ಲಿ ನೀವು ಇಲ್ಲಿ ಬಣ್ಣದಲ್ಲಿ ವ್ಯತ್ಯಾಸವನ್ನ ನೋಡಬಹುದು. ಅಂದ್ರೆ ಬಣ್ಣ ಯಾಕೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಲ್ಲಿ ಅಂತ ಅಂದ್ರೆ, ಅಲ್ಲಿ ಸಾಮ್ಯತೆಗಳು ಸಾಕಷ್ಟು ಇದ್ರೂ ಕೂಡ, ಹೋಲಿಕೆಗಳು ಸಾಕಷ್ಟು ಇದ್ರೂ ಕೂಡ ಯಾವುದೋ ಒಂದು ಗುಣದಲ್ಲಿ ವ್ಯತ್ಯಾಸವನ್ನ, ಅಥವಾ ಒಂದಕ್ಕಿಂತ ಹೆಚ್ಚು 2-3 ಗುಣದಲ್ಲಿ ವ್ಯತ್ಯಾಸವನ್ನ, 90% ತಾಯಿಯ ರೀತಿಯಲ್ಲೇ ಇದ್ರೂ ಕೂಡ ಇನ್ನೊಂದು 10% ವ್ಯತ್ಯಾಸವನ್ನ ತೋರಿಸ್ತಾ ಇರತ್ತೆ ನೆಕ್ಸ್ಟ್ ಜನರೇಷನ್. ಹೌದಾ? ಅದಕ್ಕೆ ಇಲ್ಲಿ ಒಂದು ಬೇರೆ ಬಣ್ಣವನ್ನ ಮಾಡಿ ನಿಮ್ಗೆ ಆ ಒಂದು ವ್ಯತ್ಯಾಸವನ್ನ ತೋರಿಸ್ತಾ ಇರೋದು ಚಿತ್ರದಲ್ಲಿ. ಮಿಕ್ಕಿರೋದು ಇದೆಲ್ಲದೂ ಸೇಮ್ ಇದೆ. ಹೌದಾ? ಬಟ್ ಏನೋ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ. ಅದೇ ರೀತಿ ಇದು ಮತ್ತೆ ವಿಭಜನೆಯನ್ನ ಹೊಂದಿದಾಗ ಏನಾಗ್ತಾ ಇದೆ, ಇದು ಎರಡನೇ ತಲೆಮಾರು. ಹೌದಾ? ಇದು ಮೊದಲನೇ ತಲೆಮಾರು ಆಯ್ತು, ಇದು ಎರಡನೇ ತಲೆಮಾರು. ಸೊ ಈ ಎರಡನೇ ತಲೆಮಾರಿಂದ ಮತ್ತೆ ನೆಕ್ಸ್ಟ್ ಸಂತಾನೋತ್ಪತ್ತಿ ನಡೆದಾಗ ಅದೇನಾಗ್ತಾ ಇದೆ, ಹೆಚ್ಚಿನ ವ್ಯತ್ಯಾಸವನ್ನ ತೋರಿಸ್ತಾ ಇದೆ.
ಅಲ್ವಾ? ಸೊ ಇಲ್ಲಿ ನಿಮ್ಗೆ ಬಣ್ಣದಲ್ಲಿ ವ್ಯತ್ಯಾಸಗಳನ್ನ ನೋಡಿದ್ರೇನೆ ನಿಮಗೆ ಗೊತ್ತಾಗ್ತಾ ಇದೆ. ಬೇರೆ ಬೇರೆ ಬಣ್ಣ ಅಂದ್ರೆ ಗುಣಲಕ್ಷಣ, ಅಲ್ಲಿ ಬಣ್ಣ ವ್ಯತ್ಯಾಸ ಅಂತ ಅಲ್ಲ ಮುಖ್ಯವಾಗಿ ಹೇಳ್ತಾ ಇರೋದು, ಗುಣಲಕ್ಷಣಗಳಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ನಿಧಾನವಾಗಿ ತಲೆಮಾರಿಂದ ಒಂದು ತಲೆಮಾರಿಂದ ಮುಂದಿನ ತಲೆಮಾರಿಗೆ 100ಕ್ಕೆ 100 ಅಂಶಗಳು ಪಾಸ್ ಆಗೋದಿಲ್ಲ. ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನ ನಾವು ನೋಡೋದಿಕ್ಕೆ ಸಾಧ್ಯ ಆಗ್ತಾ ಇರತ್ತೆ. ಅದಕ್ಕೇನೆ ಈಗ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ 3 ಜನರನ್ನು ತಗೊಂಡ್ರೆ ಅವರ ಮಕ್ಕಳುಗಳಲ್ಲಿ ನಾವು ಮತ್ತೆ ಅವರ ಮಕ್ಕಳುಗಳಲ್ಲಿ ತುಂಬಾ ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಹೌದಾ? ಅದೇ ನಮ್ಮ ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಅಥವಾ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಅಮ್ಮನ ಅಕ್ಕ ತಂಗಿ, ಅಪ್ಪನ ಅಣ್ಣ ತಮ್ಮ ಇವರನ್ನ ನೋಡಿದ್ರೆ ಕೆಲವೊಂದಿಷ್ಟು ಹೋಲಿಕೆಗಳಿರತ್ತೆ. ಆದ್ರೆ ಸಾಕಷ್ಟು ವ್ಯತ್ಯಾಸಗಳನ್ನು ನೋಡಬಹುದು. ಇನ್ನು ಅವರ ನೆಕ್ಸ್ಟ್ ಜನರೇಷನ್ ಅಂದ್ರೆ ನಾವು ಅವರ ಮಕ್ಕಳನ್ನ ತಗೊಂಡ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ವ್ಯತ್ಯಾಸಗಳನ್ನ ನೋಡ್ತೀವಿ. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಒಂದು ತಲೆಮಾರಿಂದ ಮುಂದಿನ ತಲೆಮಾರಿಗೆ ಹೋದಂತೆ ಭಿನ್ನತೆಗಳು ಅಂದ್ರೆ ಮೊದಲನೇ ಪೋಷಕ ಜೀವಿಗೆ ಹೋಲಿಸಿದಾಗ ಸಾಕಷ್ಟು ಭಿನ್ನತೆಗಳನ್ನ ನಾವು ಗಮನಿಸ್ತಾ ಹೋಗಬಹುದು. ಒಂದು ತಲೆಮಾರಿಂದ ಮುಂದಿನ ತಲೆಮಾರಿಗೆ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗ್ತಾ ಹೋಗುತ್ತೆ. ಪೋಷಕ ಜೀವಿ ಯಾವ ರೀತಿಯಲ್ಲಿ ಇರುತ್ತೋ ಅದೇ ರೀತಿ ಪೂರ್ತಿ ತಳಿಗಳು ಉಂಟಾಗೋದಿಲ್ಲ, ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಸೊ ಇಲ್ಲಿ ಏನಂತ ಹೇಳ್ತಾರೆ, 2ನೇ ತಲೆಮಾರಿನಲ್ಲಿ ಮೊದಲ ಪೀಳಿಗೆಯಿಂದ ಅನುವಂಶೀಯವಾಗಿ ಪಡೆದ ವ್ಯತ್ಯಾಸಗಳ ಜೊತೆಗೆ, ಸೊ ಇಲ್ಲಿ ಈ ರೆಡ್ ಕಲರ್ ಇಲ್ಲೂ ಬಂದಿದೆ, ಹೌದಾ? ಸೊ ಇದನ್ನ ನಾವೇನಂತ ಅನ್ಕೋಬಹುದು, ಅನುವಂಶೀಯವಾಗಿ ಬಂದಂತಹ ವ್ಯತ್ಯಾಸ. ಅದರ ಜೊತೆನಲ್ಲಿ ಕೆಲವೊಂದು ಬೇರೆ ವ್ಯತ್ಯಾಸಗಳನ್ನು ನಾವು ನೋಡೋದಿಕ್ಕೆ ಸಾಧ್ಯ ಇದೆ. ಇಲ್ಲಿ ಬಣ್ಣದಲ್ಲಿ ವ್ಯತ್ಯಾಸ ಆಗಿರೋದನ್ನ ನೀವು ಗಮನಿಸಿದ್ರೆ ಗುರ್ತಿಸಬಹುದು ಹೇಗೆ ವ್ಯತ್ಯಾಸಗಳು ಉಂಟಾಗ್ತಾ ಇದೆ ಅಂತ. ಈ ಚಿತ್ರದಲ್ಲಿ ಒಟ್ಟಾರೆಯಾಗಿ ಹೇಳ್ತಾ ಇರೋದು ಇಷ್ಟೇ, ತಲೆಮಾರಿಂದ ತಲೆಮಾರಿಗೆ ವ್ಯತ್ಯಾಸಗಳು ಹೆಚ್ಚಾಗ್ತಾ ಹೋಗುತ್ತೆ. ಕೆಲವೊಂದಿಷ್ಟು ಸಾಮ್ಯತೆಗಳಿದ್ರೂ ಕೂಡ ವ್ಯತ್ಯಾಸಗಳು ತಲೆಮಾರಿಂದ ತಲೆಮಾರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ DNA ಸ್ವಪ್ರತೀಕರಣದಲ್ಲಿ ಉಂಟಾಗುವಂತಹ ತಪ್ಪು. DNA ಸ್ವಪ್ರತೀಕರಣ ಅಂದ್ರೆ ಏನು, ಇದನ್ನು ಸಹ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಅಂತ ಆ ಪಾಠದಲ್ಲಿ ನೋಡಿದ್ವಿ ಅಲ್ವಾ? ಸೊ DNA ಸ್ವಪ್ರತೀಕರಣದಲ್ಲಿ ಒಂದೇ ಒಂದು ಜೀವಕೋಶ ವಿಭಜನೆಯನ್ನ ಹೊಂದಿ ಬೇರೆ ಬೇರೆ ಜೀವಕೋಶಗಳು ಅಂದ್ರೆ 2 ಜೀವಕೋಶಗಳಾಗೋದು, ಅದು ಮತ್ತೆ ವಿಭಜನೆಯನ್ನ ಹೊಂದುತ್ತೆ. ಸೊ ಈ ರೀತಿಯಾಗಿ ಒಂದು DNA 2 DNAಗಳನ್ನ ಉಂಟು ಮಾಡೋದನ್ನ DNA ಸ್ವಪ್ರತೀಕರಣ ಅಂತ ಕರೀತಾರೆ. ಎಲ್ಲಿರತ್ತೆ DNA? ಜೀವಕೋಶದಲ್ಲಿರುವಂತಹ ರೈಬೋಸೋಮ್ನ ಒಳಗಡೆಗೆ DNA ಇರುತ್ತೆ, ಹೌದಾ? ಸೊ ಈ DNA ಸ್ವಪ್ರತೀಕರಣ ಆಗುವಾಗ ಅಲ್ಲಿ ಉಂಟಾಗುವಂತಹ ವ್ಯತ್ಯಾಸದಿಂದಾಗಿ ಜೀವಿಗಳಲ್ಲಿ ಗುಣಲಕ್ಷಣಗಳಲ್ಲಿ ವ್ಯತ್ಯಾಸಗಳು ಉಂಟಾಗುವುದು. ಸೊ ಈ ಒಂದು ವಿಭಿನ್ನತೆಗೆ ಮುಖ್ಯ ಕಾರಣ ಅಂತ ನೋಡೋದಿದ್ರೆ DNA ಸ್ವಪ್ರತೀಕರಣದಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳಾಗಿರುತ್ತೆ. ಸೊ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಏನೇನಾಗತ್ತೆ ನೋಡಿ, ಪ್ರಭೇದಗಳಲ್ಲಿ ಇರುವಂತಹ ಎಲ್ಲಾ ವೈವಿಧ್ಯತೆಗಳು ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಇರುವುದಿಲ್ಲ, ಸಮಾನವಾಗಿ ಇರೋದಿಲ್ಲ. ಅಂತಂದ್ರೆ ಬೇರೆ ಬೇರೆ ಪ್ರಭೇದಗಳಿರತ್ತೆ ಅಲ್ವಾ? ಸೊ ಅವುಗಳಲ್ಲಿ ಇರುವಂತಹ ವೈವಿಧ್ಯತೆ ತಾವಿರುವಂತಹ ಪರಿಸರದಲ್ಲಿ ಇರೋ ಎಲ್ಲ ಉಳಿದುಕೊಳ್ಳುವ ಸಮಾನವಾಗಿ ಇರೋದಿಲ್ಲ ಅಂತ. ಅಂದ್ರೆ ಒಂದು ಪ್ರಭೇದ, ಇವಾಗ ಮನುಷ್ಯರು ಅಂತ ತಗೊಂಡ್ರೆ ಅಥವಾ ಪ್ರಾಣಿಗಳು ಅಂತ ತಗೊಂಡ್ರೆ ಅವರಲ್ಲಿರುವಂತಹ ಏನು ವ್ಯತ್ಯಾಸಗಳು ಅಲ್ಲಿರುವಂತಹ ವಾತಾವರಣಕ್ಕೆ, ಪರಿಸರದಲ್ಲಿ ಅದು ಮುಂದುವರಿಲೇಬೇಕು ಅನ್ನುವಂತಹ ಅನಿವಾರ್ಯತೆನೂ ಇಲ್ಲ. ವ್ಯತ್ಯಾಸಗಳನ್ನು ನಾವು ನೋಡಬಹುದು ಅಥವಾ ಕೆಲವೊಂದಿಷ್ಟು ಸಾಮ್ಯತೆಗಳನ್ನು ನಾವು ನೋಡೋದಿಕ್ಕೆ ಸಾಧ್ಯ ಇದೆ. ಸೊ ಉದಾಹರಣೆ ಅಂತ ಅಂದ್ರೆ ಶಾಖವನ್ನ ತಡೆದುಕೊಳ್ಳುವ ಬ್ಯಾಕ್ಟೀರಿಯಾ ಉಷ್ಣ ತರಂಗಗಳಲ್ಲೂ ಉಳಿದುಕೊಂಡಿರತ್ತೆ. ಇವಾಗ ಅದಕ್ಕೆ ಶಾಖವನ್ನ ತಡ್ಕೊಳ್ಳುವಂತಹ ತಾಕತ್ ಇದೆ ಅಂತ ಆದ್ರೆ ಉಷ್ಣ ತರಂಗವನ್ನು ಸಹ ತಡ್ಕೊಳ್ಳುತ್ತೆ ಅಲ್ವಾ? ಆದ್ರೆ ಕೆಲವೊಂದಿಷ್ಟು ವ್ಯತ್ಯಾಸದಿಂದಾಗಿ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಅದನ್ನ ತಡ್ಕೊಳ್ಳೋ ಶಕ್ತಿಯನ್ನ ಹೊಂದೋದಿಲ್ಲ. ಮುಂದೆ ಹೋದಂಗೆ ಅಂದ್ರೆ ಹೊಸ ಬ್ಯಾಕ್ಟೀರಿಯಾಗಳು ಉಂಟಾದಾಗ ಅಲ್ಲಿ ವ್ಯತ್ಯಾಸಗಳು ಸಹ ಉಂಟಾಗತ್ತೆ. ಹಾಗೆ ಆದಾಗ ಏನಾಗತ್ತೆ, ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಆ ತರಂಗಗಳನ್ನ ಅಂದ್ರೆ ಶಾಖದಲ್ಲಿ ಅದು ಆಲ್ರೆಡಿ ಇರತ್ತೆ, ಬಟ್ ಅದರ ಅರ್ಥ ಅದು ಮುಂದೆ ಹೋದ ಹಾಗೆ ಅಂದ್ರೆ ನೆಕ್ಸ್ಟ್ ತಳಿಗಳು ಉಂಟಾದ ಹಾಗೆ ಅದು ಅದೇ ಪ್ರಮಾಣದಲ್ಲಿ ಉಷ್ಣವನ್ನ ತಡ್ಕೊಳ್ಳೋದಕ್ಕೆ ತಾಕತ್ತನ್ನ ಹೊಂದಿರತ್ತೆ ಅಂತೇನು ಇಲ್ಲ, ವ್ಯತ್ಯಾಸಗಳು ಆಗಬಹುದು. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗತ್ತೆ,
ವ್ಯತ್ಯಾಸಗಳು ಇದ್ರೂ ಕೂಡ ಇವಾಗ ಒಂದು ಏರಿಯಾದಲ್ಲಿರುವಂತಹ ವ್ಯಕ್ತಿಗಳು, ಇವಾಗ ನೀವು ಬೀದರ್ನಲ್ಲಿ ಇದ್ದೀರಾ ಅಲ್ವಾ, ಹುಮ್ನಾಬಾದಲ್ಲಿ ಇದ್ದೀರಾ. ಸೊ ಅಲ್ಲಿನ ವಾತಾವರಣಕ್ಕೆ ನೀವೆಲ್ಲರೂ ಸಮಾನವಾಗಿ ಒಗ್ಗಿಕೊಂಡಿದ್ದೀರಾ ಅಲ್ವಾ. ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಬಂದಾಗ ಅಲ್ಲಿ ವ್ಯತ್ಯಾಸಗಳಿಗೆ ನಿಮ್ಗೆ ಕಷ್ಟ ಆಗತ್ತೆ ಹೊತ್ತು, ಎಲ್ರು ನಿಮ್ಮಲ್ಲೂ ವ್ಯತ್ಯಾಸಗಳಿದೆ ಹೌದಾ. ಒಬ್ರು ದಪ್ಪಗಿರ್ತಾರ, ಇನ್ನೊಬ್ರು ತೆಳ್ಳಗಿರ್ತಾರೆ, ಆದ್ರೆ ಎಲ್ರೂ ಒಂದು ವಾತಾವರಣಕ್ಕೆ ಸೆಟ್ ಆಗಿರ್ತಾರೆ ಹೌದಾ. ಸೊ ಪ್ರಭೇದಗಳಲ್ಲಿರುವಂತಹ ಎಲ್ಲಾ ವೈವಿಧ್ಯತೆಗಳು ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಸಮಾನವಾಗಿ ಇರೋದಿಲ್ಲ, ಅಲ್ಲಿ ವ್ಯತ್ಯಾಸಗಳು ಉಂಟಾಗಬಹುದು ಆಯ್ತಾ. ಇನ್ನು ಪರಿಸರದಿಂದ ಆಯ್ಕೆಯಾಗುವಂತಹ ಭಿನ್ನತೆಗಳು ಜೀವ ವಿಕಾಸ ಪ್ರಕ್ರಿಯೆಗಳನ್ನ ರೂಪಿಸುತ್ತೆ. ಈಗ ಒಂದು ಪರಿಸರದಲ್ಲಿ ಬೇರೆ ಬೇರೆ ವಾತಾವರಣ ಉಂಟಾಗ್ತಾ ಇದೆ ಅಂತ ಆದ್ರೆ ಅದಕ್ಕೆ ಒಗ್ಗಿಕೊಳ್ಳುವಂತಹ ತಾಕತ್ತನ್ನ ವ್ಯಕ್ತಿಗಳು ಅಥವಾ ಜೀವಿಗಳು ಪಡ್ಕೊಳ್ತಾ ಹೋಗುತ್ತೆ. ಆ ಒಂದು ಏನು ಬದಲಾವಣೆಗೆ ಒಗ್ಗಿಕೊಳ್ಳುವಂತಹ ಒಂದು ಸ್ಥಿತಿ ಏನಿದೆಯಲ್ಲ, ಅದರಿಂದಾಗಿನೇ ಜೀವ ವಿಕಾಸ ಆಗ್ತಾ ಹೋಗುತ್ತೆ. ಒಂದೇ ರೀತಿಯಾಗಿದ್ರೆ ನಾಶ ಆಗಿ ಹೋಗ್ಬಿಡ್ತಿತ್ತು ಅಲ್ವಾ. ನಾನು ಆಗ್ಲೇ ಹೇಳ್ದೆ ಉದಾಹರಣೆಗೆ, ಈಗ ಅಲ್ಲಿ ಬೀದರಲ್ಲಿ ಚಳಿ ಇದೆ ಅಂತ ಅನ್ಕೊಳ್ಳಿ. ಈಗ ನಿಮ್ಗೆ ತುಂಬಾ ಸೆಕೆ ಸ್ಟಾರ್ಟ್ ಆಯ್ತು, ತುಂಬಾ ಬಿಸಿಲು ಸ್ಟಾರ್ಟ್ ಆಯ್ತು ಅಂತಂದ್ರೆ ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ತಡ್ಕೊಳ್ಳುವಂತಹ ತಾಕತ್ತಿರೋದಿಲ್ಲ. ಆಗ ಏನಾಗತ್ತೆ, ಯಾರಿಗೆ ಆ ಒಂದು ಬಿಸಿಯನ್ನ ತಡ್ಕೊಳ್ಳೋದಿಕ್ ಶಕ್ತಿ ಇರತ್ತೆ ಅವ್ರು ಉಳ್ಕೊಳ್ತಾರೆ. ಇನ್ನು ಯಾರಿಗ್ ಶಕ್ತಿ ಇರೋದಿಲ್ಲ ಅವರ ಅಂತ್ಯ ಆಗಬಹುದು. ಆಗ ಏನಾಗತ್ತೆ, ಈಗ ಮನುಷ್ಯರು ಅಂತ ಅಲ್ಲ, ಪ್ರಾಣಿದೇ ತಗೊಳ್ಬಹುದು, ಪಕ್ಷಿದೇ ತಗೊಳ್ಬಹುದು. ಕೆಲವೊಂದು ಪಕ್ಷಿಗಳು 24 ಡಿಗ್ರಿ ಸೆಲ್ಸಿಯಸ್ ಇಲ್ಲ 25 ಡಿಗ್ರಿ ಸೆಲ್ಸಿಯಸ್ ಹೀಟ್ ಅನ್ನ ತಡ್ಕೊಳ್ಳೋ ಶಕ್ತಿ ಇರತ್ತೆ ಅಂತ ಅನ್ಕೊಳ್ಳಿ. ಅದಕ್ಕಿಂತ ತುಂಬಾ ಜಾಸ್ತಿ ಆಯ್ತು ಅಂತ ಅಂದಾಗ ಸತ್ತು ಹೋಗ್ಬಿಡತ್ತೆ ಹೌದಾ. ಹಂಗಾದ ತಕ್ಷಣ ಏನಾಗತ್ತೆ, ಒಂದು ಸಂತತಿ ನಾಶ ಆಗೋದಿಕ್ಕೆ ಕಾರಣ ಆಗತ್ತೆ. ಬಟ್ ನಮ್ಮ ಈ ಒಂದು ಬೆಳವಣಿಗೆ ಹೇಗಿದೆ ಅಂತ ಅಂದ್ರೆ, ಒಂದೊಂದು ತಳಿ ಮುಂದುವರೆದ ಹಾಗೆ, ಅದರ ತಲೆಮಾರು ಮುಂದುವರೆದ ಹಾಗೆ ಪ್ರಭೇದಗಳಲ್ಲಿ ಭಿನ್ನತೆಗಳು ಉಂಟಾಗ್ತಾ ಬರುತ್ತೆ. ಆ ಭಿನ್ನತೆಗಳಿಂದಾಗಿ ಏನಾಗುತ್ತೆ, ಜೀವಿಗಳು ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡಿತಾ ಬರುತ್ತೆ. ಸೊ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಜೀವ ವಿಕಾಸ ಪ್ರಕ್ರಿಯೆಗಳನ್ನ ರೂಪಿಸೋದು ಪರಿಸರದಿಂದ ಆಯ್ಕೆ ಆಗುವಂತಹ ಭಿನ್ನತೆಗಳು, ಇದರಿಂದಾಗಿಯೇ ಜೀವ ವಿಕಾಸ ಹೊಂದೋದಿಕ್ಕೆ ಸಾಧ್ಯ ಆಗತ್ತೆ ಅಂತ. ಸೊ ಇಲ್ಲಿ ನೀವು ಈ ಒಂದು ಚಿತ್ರದಲ್ಲೇ ನೋಡ್ತಾ ಇದ್ರೆ, ಇಲ್ಲಿ ಏನು ವ್ಯಕ್ತಿಗಳಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಬಣ್ಣ ಹೋಲಿಕೆ ಇದ್ರೂ ಕೂಡ ಏನೋ ಒಂದಿಷ್ಟು ವ್ಯತ್ಯಾಸಗಳನ್ನ ನಾವು ನೋಡ್ತಾ ಇರ್ತೀವಿ ಅಲ್ವಾ. ಅಂದ್ರೆ ಭಿನ್ನತೆ ಇದೆ. ಆ ಭಿನ್ನತೆಯೇ ಜೀವ ವಿಕಾಸವನ್ನ ಹೊಂದೋದಿಕ್ಕೆ ಮುಖ್ಯ ಕಾರಣ ಆಗಿರತ್ತೆ. ಹಾಗಿದ್ರೆ ಅನುವಂಶೀಯತೆ ಅಂದ್ರೆ ಏನು? ನಾವಿಷ್ಟೊತ್ತು ಚರ್ಚೆ ಮಾಡಿದ್ವಿ. ನಮ್ಮ ತಂದೆ ತಾಯಿಯಿಂದ ನಾವು ಒಂದಿಷ್ಟು ಗುಣಲಕ್ಷಣಗಳನ್ನ ಪಡ್ಕೊಂಡ್ ಬಂದಿರ್ತೀವಿ. ನೆಕ್ಸ್ಟ್ ಜನರೇಷನ್ ಅವರು ನಮ್ಮ ಗುಣಲಕ್ಷಣಗಳನ್ನ ಅವ್ರಿಗೆ ನಾವು ಪಾಸ್ ಮಾಡ್ತೀವಿ ಅಂತ. ಹೀಗೆ ಗುಣಲಕ್ಷಣಗಳು ಪಾಸ್ ಆಗ್ತಾ ಇರತ್ತೆ ಅಂತ ಆದ್ರೆ ಅನುವಂಶೀಯತೆ ಕಾರಣ ಅಂತಾನೂ ಕೂಡ ನಾನು ಹೇಳ್ದೆ. ಹಾಗಿದ್ರೆ ಅನುವಂಶೀಯತೆ ಅಂದ್ರೆ ಎಕ್ಸಾಕ್ಟ್ ಅರ್ಥ ಏನು? ಸೊ ಪೂರ್ವಜರಿಂದ ಸಾಮ್ಯತೆಗೆ ಕಾರಣವಾಗುವ ಹಲವಾರು ಗುಣಲಕ್ಷಣಗಳು ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗೋದನ್ನೇ ಅನುವಂಶೀಯತೆ ಅಂತ ಕರೀತಾರೆ. ನೀವು ಕೇಳಿರಬಹುದು, ಎಷ್ಟೊಂದು ಜನ ನಿಮ್ಮನ್ನ ನೋಡಿದಾಗ, ನಿಮ್ಮ ತಂದೆ ತಾಯಿಯನ್ನು ನೋಡಿದಾಗ, ನೀನ್ ನಿಮ್ಮಮ್ಮನ ಥರನೇ ಇದೆಯಾ, ಕಣ್ ನಿಮ್ಮಮ್ಮನ ಥರನೇ ಇದೆ, ಇಲ್ಲ ಮೂಗ್ ನಿಮ್ಮಪ್ಪನ ಥರನೇ ಇದೆ, ನಿಮ್ಮಪ್ಪನ ಥರನೇ ಎತ್ತರ ಇದೆಯಾ, ಹೈಟ್ ಇದೆಯಾ, ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಹೌದಾ. ಅಂದ್ರೆ ನಮ್ಮ ಹಿಂದಿನ ತಲೆಮಾರಿನವರಿಂದ ನಮಗೆ ಗುಣಲಕ್ಷಣಗಳು ಪಾಸ್ ಆನ್ ಆಗೋದನ್ನ ನಾವೇನಂತ ಕರಿತೀವಿ, ಅನುವಂಶೀಯತೆ ಅಂತ ಹೇಳ್ತೀವಿ. ನಾವಿಷ್ಟೊತ್ತು ಏನ್ ಚರ್ಚೆ ಮಾಡಿದ್ವಲ್ವಾ, ಅನುವಂಶೀಯತೆ ಅಂದ್ರೆ ನಮ್ಮ ತಂದೆ ತಾಯಿಗಳ ತರ ನಾವಿರ್ತೀವಿ, ಆಮೇಲೆ ಅಜ್ಜ ಅಜ್ಜಿ ತರ ಇರೋದಾಗ್ಲಿ, ಅಥವಾ ಫ್ಯಾಮಿಲಿಯಲ್ಲಿ ಬೇರೆ ಯಾವುದೋ ಒಂದು ವ್ಯಕ್ತಿ ತರ ನಾವು ಸ್ವಲ್ಪ ಹೋಲಿಕೆಯನ್ನ ಹೊಂದಿರ್ತೀವಿ. ಅದು ಎಲ್ಲ ಆ ಹೋಲಿಕೆಗಳ ಪಾಸ್ ಆನ್ ಆಗೋದೇನಿದೆ, ಅಂದ್ರೆ ಮುಂದಿನ ತಲೆಮಾರಿಗೆ ಅದು ಕಂಟಿನ್ಯೂ ಆಗೋದೇನಿದೆ, ಅದನ್ನೇ ನಾವು ಅನುವಂಶೀಯತೆ ಅಂತ ಹೇಳೋದು. ಉದಾಹರಣೆಗೆ ನೋಡೋದಿದ್ರೆ ಎತ್ತರ ಇರಬಹುದು, ಮೂಗು, ಕಣ್ಣು ಇತ್ಯಾದಿಗಳು. ಕೆಲವೊಮ್ಮೆ ಕೂದಲು ನಮ್ಮ ತಂದೆ ಅಥವಾ ತಾಯಿ ಒಬ್ಬರ ರೀತಿಯಲ್ಲಿ ನಮ್ಮ ಕೂದಲು ಸಹ ಆಗಿರತ್ತೆ. ಅಮ್ಮನ ಕೂದಲು ಗುಂಗುರಿದ್ರೆ ನಮ್ ಕೂದಲು ಗುಂಗುರಾಗಿರ್ಬಹುದು, ಇಲ್ಲ ಸ್ಟ್ರೇಟ್ ಇದ್ರೆ ನಮ್ ಕೂದಲು ಸ್ಟ್ರೇಟ್ ಇರೋದು, ಇಲ್ಲ ಮಿಕ್ಸ್ ಆಗಿರತ್ತೆ
ಹೌದಾ? ಇದು ಎಲ್ಲದೂ ನಮ್ಮ ತಂದೆ ತಾಯಿ ಅಂದ್ರೆ ನಮ್ಮ ಪೂರ್ವಜರು. ಬರೀ ತಂದೆ ತಾಯಿನೇ ಆಗ್ಬೇಕು ಅಂತ ಇಲ್ಲ. ಅಜ್ಜ ಅಜ್ಜಿ ಆದ್ರೂ ಇರಬಹುದು, ಅತ್ತೆ ಮಾವನ್ ರೀತಿಯಲ್ಲಿ. ಹೀಗೆ ನಮ್ಮ ಒಟ್ಟಾರೆಯಾಗಿ ಒಂದು ಪೋಷಕ ಜೀವಿಯಿಂದ ಹುಟ್ಕೊಂಡಿರುವಂತಹ ಬೇರೆ ತಲೆಮಾರಿಂದ ಮೂರನೇ ತಲೆಮಾರಿಗೂ ಸಹ ವರ್ಗಾವಣೆ ಆಗಿರತ್ತೆ. ಸೊ ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಅನುವಂಶೀಯತೆ ಅಂದ್ರೆ ಏನು ಅಂತ ಅಂದ್ರೆ, ಪೂರ್ವಜರಿಂದ ಹಿಂದಿನ ತಲೆಮಾರಿಂದ ಮುಂದಿನ ತಲೆಮಾರಿಗೆ ಗುಣಲಕ್ಷಣಗಳ ವರ್ಗಾವಣೆ ಆಗುವುದನ್ನ, ಅದನ್ನ ನಾವೇನಂತ ಕರಿತೀವಿ? ಅನುವಂಶೀಯತೆ ಅಂತ ಕರಿತೀವಿ. ಸೊ ಮನುಷ್ಯರಲ್ಲಿ ನೋಡೋದಿದ್ರೆ ತಂದೆ ತಾಯಿ ಇಬ್ಬರೂ ಮಗುವಿನ ಅನುವಂಶೀಯ ವಸ್ತುವಿನ ಪ್ರಮಾಣವನ್ನ ಸಮಾನವಾಗಿ ನೀಡುತ್ತಾರೆ. ಕೆಲವೊಂದಿಷ್ಟು ಗುಣಲಕ್ಷಣಗಳು ಅಪ್ಪನಿಂದ ಬಂದಿದ್ರೆ ಇನ್ನು ಕೆಲವೊಂದಿಷ್ಟು ಗುಣಗಳು ತಾಯಿಯಿಂದ ಬಂದಿರತ್ತೆ ಮಗುಗೆ. ಮನುಷ್ಯರಲ್ಲಿ ಅದು ಹೇಗೆ ಅಂತ ಅಂದ್ರೆ, ಸಮ ಪ್ರಮಾಣದಲ್ಲಿ ಗುಣಲಕ್ಷಣಗಳು ಮಗುವಿಗೆ ವರ್ಗಾವಣೆ ಆಗ್ತಾ ಇರತ್ತೆ. ಸಾಕಷ್ಟು ವಿಷಯದಲ್ಲಿ ನಾವು ತಂದೆ ತರ ಇದ್ರೆ, ಇನ್ನು ಸಾಕಷ್ಟು ವಿಷಯದಲ್ಲಿ ತಾಯಿಯ ರೀತಿಯಲ್ಲಿ ಇರ್ತೀವಿ. ಸೊ ಪ್ರತಿ ವಿಶಿಷ್ಟ ಗುಣವು ತಂದೆ ಮತ್ತು ತಾಯಿಯ DNA ಗಳಿಂದ ಪ್ರಭಾವಿತ ಆಗಿರುತ್ತೆ. ಯಾಕೆ DNA ಇಂದ ಅಂತ ಅಂದ್ರೆ, DNA ಸ್ವಪ್ರತೀಕರಣದಲ್ಲಿ ಉಂಟಾಗುವಂತಹ ವ್ಯತ್ಯಾಸದಿಂದಾಗೇನೆ ನಮಗೆ ಭಿನ್ನತೆಗಳು ಉಂಟಾಗ್ತಾ ಇರತ್ತೆ. ಹೌದಾ? ಸೊ DNA ಪಾಸ್ ಆಗೋದ್ರಿಂದಾನೇ ನಮಗೆ ತಂದೆ ತಾಯಿಯ ಗುಣಲಕ್ಷಣಗಳು ಮಗುವಿಗೆ ವರ್ಗಾವಣೆ ಆಗ್ತಾ ಇರತ್ತೆ. DNA ಇಂದಾಗಿನೇ ಮುಖ್ಯವಾಗಿ ಭಿನ್ನತೆ ಅಥವಾ ಸಾಮ್ಯತೆಗಳು ಉಂಟಾಗೋದು. ಹಾಗಾಗಿ ಏನಂತ ಹೇಳ್ತಾರೆ? ಪ್ರತಿ ವಿಶಿಷ್ಟ ಗುಣವು ತಂದೆ ಅಥವಾ ತಾಯಿಯ DNA ಗಳಿಂದ ಪ್ರಭಾವಿತವಾಗಿರತ್ತೆ. ಓಕೆ. ಸೊ ಈ ಒಂದು ಅನುವಂಶೀಯತೆಯನ್ನ ಅಭ್ಯಾಸ ಮಾಡೋದಿಕ್ಕೆ ಗ್ರೆಗೋರ್ ಜೋಹಾನ್ ಮೆಂಡಲ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಏನ್ ಮಾಡ್ತಾರೆ? ಬಟಾಣಿ ಗಿಡವನ್ನ ಉಪಯೋಗಿಸ್ಕೊಂಡು ಅನುವಂಶೀಯತೆಯನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಈ ಅನುವಂಶೀಯತೆಯ ಬಗ್ಗೆ ತಿಳಿಸ್ಕೊಟ್ಟಿರೋದು, ಹೆಚ್ಚಿನ ಪ್ರಮಾಣದ ವಿಷಯವನ್ನ ತಿಳಿಸ್ಕೊಟ್ಟಿರೋರು ಇವರೇ. ಹಾಗಾಗಿ ಮೆಂಡಲರ ಕೊಡುಗೆಗಳು ಅಂತ ನಾವು ಇದನ್ನ ಅಭ್ಯಾಸ ಮಾಡ್ತೀವಿ. ಹಾಗೇನೆ ಇವರ ಒಂದು ಏನು ಇನಿಷಿಯೇಷನ್, ಇವ್ರೇನ್ ಸ್ಟಾರ್ಟ್ ಮಾಡಿದ್ರಲ್ವಾ, ಅನುವಂಶೀಯತೆ ಹೇಗೆ ಉಂಟಾಗತ್ತೆ, ಯಾವ ರೀತಿಯಲ್ಲಿ ಉಂಟಾಗತ್ತೆ, ಏನೆಲ್ಲ ಇರತ್ತೆ ಅನ್ನೋದನ್ನ ಮೊಟ್ಟ ಮೊದಲಿಗೆ ಅಭ್ಯಾಸ ಮಾಡಿದವರು ಇವರೇ ಆಗಿರ್ತಾರೆ. ತಳಿ ವಿಜ್ಞಾನ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಪ್ರಯೋಗಗಳನ್ನ ನಡೆಸಿರೋದ್ರಿಂದ ಇವರನ್ನ ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಸೊ ಇದನ್ನ ಕೇಳಬಹುದು ಎಕ್ಸಾಮ್ನಲ್ಲಿ. ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಬಹುದು, ಅಥವಾ ಗ್ರೆಗೋರ್ ಜೋಹಾನ್ ಮೆಂಡಲ್ ಅವರನ್ನ ಏನಂತ ಕರೀತಾರೆ ಅಂತಾನೂ ಕೇಳಬಹುದು. ಆಧುನಿಕ ತಳಿ ವಿಜ್ಞಾನದ ಪಿತಾಮಹ. ತಳಿ ವಿಜ್ಞಾನ ಅಂತಂದ್ರೆ ಏನು ಹಾಗಿದ್ರೆ? ಈಗಷ್ಟೇ ಹೇಳ್ದೆ ಅಲ್ವಾ, ಒಂದು ಜನರೇಷನ್ ಇಂದ, ಒಂದು ತಲೆಮಾರಿಂದ ಮುಂದಿನ ತಲೆಮಾರಿಗೆ ತಳಿಗಳು ಉಂಟಾಗ್ತಾ ಇರತ್ತೆ. ಸೊ ಆ ತಳಿಗಳು ಬರೀ ಮನುಷ್ಯರಲ್ಲಿ ಅಂತ ಅಲ್ಲ, ಸಸ್ಯಗಳಲ್ಲೂ ಆಗತ್ತೆ, ಬೇರೆ ಪ್ರಾಣಿಗಳಲ್ಲೂ ಆಗತ್ತೆ, ಒಟ್ಟಾರೆಯಾಗಿ ಜೀವಿಗಳಲ್ಲಿ ಉಂಟಾಗ್ತಾ ಇರತ್ತೆ. ಸೊ ಆ ಒಂದು ತಳಿ ಉಂಟಾಗುವಿಕೆಯಲ್ಲಿ ವ್ಯತ್ಯಾಸಗಳು ಅಥವಾ ಸಾಮ್ಯಗಳು ಮೆಂಡಲ್ ಅವರು. ಹಾಗಾಗಿ ಇವರನ್ನ ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಹಾಗೆ ಇವರು ಮಾಡಿದ್ದು ಅಂದ್ರೆ ಮೊಟ್ಟ ಮೊದಲ ಬಳಸ್ಕೊಂಡು ಮೆಂಡಲ್ ಅವರು ತಮ್ಮ ಅನುವಂಶೀಯತೆ ಪ್ರಯೋಗಕ್ಕೆ ಬಟಾಣಿ ಸಸ್ಯವನ್ನ ಬಳಸ್ಕೊಳ್ತಾರೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ, ಎಲ್ರಿಗೂ ಕಾಣಿಸ್ತಾ ಇರತ್ತೆ. ಇದು ಬಟಾಣಿ ಗಿಡ, ಹೌದಾ? ಸೊ ಇದು ಮೆಂಡಲ್ ಅವರ ಒಂದು ಚಿತ್ರ. ವಿಜ್ಞಾನಿ, ಇವರು ಒಬ್ಬ ವಿಜ್ಞಾನಿ, ಇವರ ಚಿತ್ರ. ಇಲ್ಲಿ ಇವ್ರು ಬಳಸ್ಕೊಂಡಿರೋದು ಬಟಾಣಿ ಗಿಡವನ್ನ. ಹಾಗಿದ್ರೆ ಏನ್ ಮಾಡಿದ್ರು ಇವರು? ಬಟಾಣಿ ಗಿಡವನ್ನ ಬಳಸ್ಕೊಂಡು ಏನ್ ಮಾಡಿದ್ರು ಅಂತ ನೋಡೋದಿದ್ರೆ, ಮೆಂಡಲ್ ಬಟಾಣಿ ಗಿಡವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನೋದಕ್ಕೆ ಮೊದಲಿಗೆ ನಾವು ಕಾರಣಗಳನ್ನ ನೋಡ್ತಾ ಹೋಗೋದಾದ್ರೆ, ಬೇರೆ ಗಿಡವನ್ನು ತಗೊಳ್ಬಹುದಾಗಿತ್ತಲ್ವಾ? ತೊಗರಿ ಗಿಡ ತಗೊಳ್ಬಹುದಾಗಿತ್ತು, ಇಲ್ಲ ಬೇರೆ ಯಾವ್ದಾದ್ರು ಒಂದು ಸಸ್ಯವನ್ನ ತಗೊಳ್ಬಹುದಾಗಿತ್ತು. ಯಾಕೆ ಬಟಾಣಿ ಗಿಡನೇ ಅಂತ ಅಂದ್ರೆ, ಈ ಬಟಾಣಿ ಗಿಡವನ್ನ ಸುಲಭವಾಗಿ ಬಯಲು ಅಥವಾ ಕುಂಡಗಳಲ್ಲಿ, ಕುಂಡ ಅಂತ ಅಂದ್ರೆ ಪಾಟ್ಗಳಲ್ಲಿ ಬೆಳೆಸಬಹುದು. ಫ್ಲವರ್ ಪಾಟ್ ನೋಡಿರ್ತೀರ ಅಲ್ವಾ ಎಲ್ರು, ಪಾಟ್ಗಳನ್ನ. ಸೊ ಆ ಪಾಟ್ಗಳಲ್ಲೂ ಈ ಬಟಾಣಿ ಗಿಡವನ್ನ ಬೆಳೆಸಬಹುದು, ಸುಲಭವಾಗಿ ಬೆಳೆಸಬಹುದು. ಹಾಗಾಗಿ ಇವರು ಬಟಾಣಿ ಗಿಡವನ್ನ ಮೊದಲಿಗೆ ಆಯ್ಕೆ ಮಾಡ್ಕೊಂಡ್ರು. ಹಾಗೆ ಸಂಕ್ಷಿಪ್ತ ಜೀವನ ಚಕ್ರವನ್ನ ಹೊಂದಿದೆ. ಅಂದ್ರೆ ಈ ಬಟಾಣಿ ಗಿಡದ ಲೈಫ್ ಸ್ಪ್ಯಾನ್ ಅಂದ್ರೆ ಅದು ಹುಟ್ಟಿ ಗಿಡ ಸಾಯುವಂತಹ ಒಂದು ಅದರ ಜೀವಿತಾವಧಿ ಏನಿರುತ್ತೆ ಅದು
ಅದನ್ನ ಜೀವನ ಚಕ್ರ ಅಂತ ಹೇಳ್ತೀವಿ, ಹೌದಾ? ಇವಾಗ ನಮ್ದೆಲ್ಲ ಜೀವನ ಚಕ್ರ ಅಂತ ತಗೊಂಡ್ರೆ ಆವ್ರೇಜ್ ಎಷ್ಟು 100 ವರ್ಷ ಎಲ್ಲ ಬದುಕ್ತಾರೆ ಕೆಲವೊಂದಿಷ್ಟು ಜನ. ಇವಾಗ ಅದು 70-80 ವರ್ಷಕ್ಕೆ ಇಳಿದಿದೆ, ಹೌದಾ? ಸೊ ಮನುಷ್ಯರಿದ್ದು 80 ವರ್ಷ ಅಂತ ತಗೊಂಡ್ರೆ, ಈ ಬಟಾಣಿ ಗಿಡದ್ದು ತುಂಬಾ ಚಿಕ್ಕ ಆಯಸ್ಸು, ಇದ್ರದ್ದು ಆಯುಷ್ಯ ಚಿಕ್ಕದು. ಸೊ ಅದನ್ನ ಜೀವನ ಚಕ್ರ ಅಂತ ಕರೀತಾರೆ. ಸೊ ಅದು ಚಿಕ್ಕದಾಗಿರೋದ್ರಿಂದ ಇವರ ಒಂದು ಪೂರ್ತಿಯಾದಂತಹ ಅದ್ರ ಬಗ್ಗೆ ಪೂರ್ತಿಯಾಗಿ ಸ್ಟಡಿ ಮಾಡಬಹುದಲ್ವಾ, ಅದು ಹೇಗೆ ಹುಟ್ಟತ್ತೆ, ಆಮೇಲೆ ಅದು ಎಷ್ಟು ನಡೆಯುತ್ತೆ, ಮಧ್ಯದಲ್ಲಿ ಏನೆಲ್ಲ ನಡೆಯುತ್ತೆ, ಎಲ್ಲದನ್ನು ಅವರು ಪೂರ್ತಿಯಾಗಿ ಸ್ಟಡಿ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಆ ಒಂದು ಸಂಕ್ಷಿಪ್ತ ಜೀವನ ಚಕ್ರವನ್ನ ಹೊಂದಿರೋದು ಒಂದು ಕಾರಣ ಆಗಿರುತ್ತೆ. ಹಾಗೆ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಆಗೋ ಜೊತೆಯಲ್ಲಿ ಪರಕೀಯ ಪರಾಗಸ್ಪರ್ಶವನ್ನ ಕೃತಕ ರೀತಿಯಲ್ಲಿ ಸುಲಭವಾಗಿ ನಡೆಸುವಂತಹ ಅವಕಾಶ ಇದೆ. ಸೊ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಅಂದ್ರೆ ಏನು ಅನ್ನೋದನ್ನು ಸಹ ನಾವು ಮತ್ತೆ ಇದರಲ್ಲಿ ಅಭ್ಯಾಸ ಮಾಡಿದ್ವಿ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಅನ್ನೋದ್ರಲ್ಲಿ, ಅಲ್ವಾ? ಒಂದೇ ಹೂವಿನ ಶಲಾಕಾಗ್ರ ಮತ್ತೆ ಅಂಡಾಣುಗಳು ಕೇಸರ ಮತ್ತೆ ಅಂಡಾಣುಗಳು ಸೇರಿದ್ರೆ ನಾವು ಅಲ್ಲಿ ಏನಂತ ಅನ್ಕೊಂಡಿದ್ವಿ, ಸ್ವಕೀಯ ಪರಾಗಸ್ಪರ್ಶ ಆಗತ್ತೆ, ಅಲ್ವಾ? ಅದೇ ಎರಡು ಹೂವಿನಿಂದ ಉಂಟಾದ್ರೆ, ಯುಗ್ಮಜ ಉಂಟಾಗ್ತಾ ಇದ್ರೆ ಅದು ಪರಕೀಯ ಪರಾಗಸ್ಪರ್ಶ ಆಗಿರುತ್ತೆ. ಸೊ ಈ ಒಂದು ಗಿಡದಲ್ಲಿ, ಬಟಾಣಿ ಗಿಡದಲ್ಲಿ ಸ್ವಕೀಯ ಪರಾಗಸ್ಪರ್ಶನೂ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಹಾಗೆ ಪರಕೀಯ ಪರಾಗಸ್ಪರ್ಶ ಕೃತಕವಾಗಿ ಅಂದ್ರೆ ಅದಾಗದೇ ನಡೆಯೋದಿಲ್ಲ. ನಾವು ಪರಕೀಯ ಪರಾಗಸ್ಪರ್ಶಕ್ಕೆ ದಾಸವಾಳ ಹೂವಿನ ಉದಾಹರಣೆಯನ್ನ ನೋಡಿದ್ವಿ, ಅಲ್ವಾ? ದುಂಬಿ ಹೋಗಿ ಅದ್ರ ಮೇಲೆ ಕೂತಿರೋದು, ಅದ್ರ ಕಾಲುಗಳಿಗೆ ಅಂಟಿ, ಅಥವಾ ಗಾಳಿಗೆ ಹಾರ್ ಬಂದಿರೋದು, ಅಥವಾ ಬೇರೆ ರೀತಿಯಲ್ಲಿ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಬೆರ್ತಾಗ ಅಲ್ಲಿ ಪರಕೀಯ ಪರಾಗಸ್ಪರ್ಶ ನಡೀತಾ ಇರತ್ತೆ ಅಂತ. ಅದೆಲ್ಲದೂ ನೈಸರ್ಗಿಕವಾಗಿ ನಡೀತಾ ಇರತ್ತೆ. ಬಟ್ ಇಲ್ಲಿ ಮನುಷ್ಯರೇ ಲಿಂಗಾಣುಗಳನ್ನ ಆಡ್ ಮಾಡಿ ಸೇರಿಸಿ ಹೊಸ ತಳಿ ಉಂಟಾಗುವಿಕೆಯನ್ನ ನಡೆಸಬಹುದಾಗಿತ್ತು. ಹಾಗಾಗಿ ಇಲ್ಲಿ ಏನಂತ ಹೇಳ್ತಾರೆ, ಎರಡೂ ಸಹ ಅಂದ್ರೆ ಸ್ವಕೀಯ ಪರಾಗಸ್ಪರ್ಶನೂ ಸಾಧ್ಯ ಇರುತ್ತೆ, ಹಾಗೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯೂ ಕೂಡ ಇದರಲ್ಲಿ ಸಾಧ್ಯ ಆಗಿರುತ್ತೆ. ಸೊ ಇದು ಮೂರನೇ ಕಾರಣ. ಇನ್ನು ನೆಕ್ಸ್ಟ್ ಕಾರಣ ಅಂತ ಅಂದ್ರೆ ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನ ಉತ್ಪತ್ತಿ ಮಾಡುತ್ತೆ. ನೀವು ಈ ಬಟಾಣಿಯ ಒಂದು ಪಾಡನ್ನ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ, ಒಂದ್ರಲ್ಲಿ ಎಷ್ಟೊಂದು ಬೀಜಗಳಿರತ್ತೆ, ಅಲ್ವಾ? ಬಟಾಣಿ ಕಾಳುಗಳಿರತ್ತೆ, ಕಾಳು ಅಂತ ಹೇಳ್ತೀವಿ, ಕಾಳು ಬೀಜ ಎಲ್ಲ ಒಂದೇ. ಸೊ ಆ ಒಂದು ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೀಜಗಳು ಉಂಟಾಗ್ತಾ ಇರೋದಕ್ಕೆ ಇದು ಒಂದು ಕಾರಣ ಆಗಿರತ್ತೆ. ಅಂದ್ರೆ ಬೇರೆ ಬೇರೆ ಕಾಳುಗಳನ್ನ ಇಟ್ಕೊಂಡು ಅಭ್ಯಾಸ ಮಾಡಬಹುದು, ಯಾವ ರೀತಿಯಾಗಿ ಆಗತ್ತೆ, ಅನುವಂಶೀಯತೆ ಹೇಗೆ ಪಾಸ್ ಆಗತ್ತೆ ಅನ್ನೋದನ್ನೆಲ್ಲದನ್ನು ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇರತ್ತೆ. ಸೊ ಅದು ಒಂದು ರೀಸನ್ ಇರತ್ತೆ. ಆಮೇಲೆ ಅನುವಂಶೀಯವಾಗಬಲ್ಲ ಭಿನ್ನ ಲಕ್ಷಣಗಳನ್ನ ತೋರಿಸುತ್ತೆ. ಒಂದೊಂದು ಕಾಳುಗಳು ಅಂದ್ರೆ ಸಾಕಷ್ಟು ಕಾಳುಗಳಿದ್ದಾಗ, ಹೆಚ್ಚಿನ ಪ್ರಮಾಣದಲ್ಲಿ ಬೀಜಗಳು ಉಂಟಾಗ್ತಾ ಇದ್ದಾಗ ಸಾಮ್ಯತೆಯ ಜೊತೆಯಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾಗೂ ಸಹ ಇರುತ್ತೆ, ಅಲ್ವಾ? ಸೊ ಭಿನ್ನತೆಯನ್ನ, ಸಾಮ್ಯತೆಯನ್ನ, ಬೀಜಗಳ ಗುಣಲಕ್ಷಣಗಳನ್ನ ಎಲ್ಲದನ್ನು ಅಭ್ಯಾಸ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಬಟಾಣಿ ಗಿಡವನ್ನ ತಗೊಳ್ತಾರೆ. ಸೊ ಇದಿಷ್ಟು ಕಾರಣಗಳಾಗಿದೆ, ಅವರು ಬಟಾಣಿ ಗಿಡವನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಮುಖ್ಯ ಕಾರಣಗಳಾಗಿರುತ್ತೆ. ಇನ್ನು ಪರಕೀಯ ಪರಾಗಸ್ಪರ್ಶವಾದ ಫಲವತ್ತಾದ ಮಿಶ್ರ ತಳಿಯನ್ನು ಸಹ ಉತ್ಪತ್ತಿ ಮಾಡಬಲ್ಲದು. ಮಿಶ್ರ ತಳಿ ಅಂತ ಅಂದ್ರೆ ಏನು, ನೀವು ಅದನ್ನು ಸಹ ನೋಡಿದೀರಾ, ಅಲ್ವಾ? ಅಂದ್ರೆ ಎರಡು ಬೇರೆ ಬೇರೆ ಜಾತಿಯ ಒಂದು ಏನು ತಳಿಗಳನ್ನ ಮಿಶ್ರ ಮಾಡಿದಾಗ ನಮ್ಗೆ ಹೊಸದೊಂದು ಜಾತಿ ಉಂಟಾಗ್ತಾ ಇರತ್ತೆ, ಅದನ್ನ ಮಿಶ್ರ ತಳಿ ಅಂತ ಹೇಳ್ತೀವಿ. ಸೊ ಈ ಬಟಾಣಿ ಗಿಡದಲ್ಲಿ ಆ ರೀತಿ ಮಿಶ್ರ ತಳಿ ಉಂಟಾಗುವಿಕೆಯೂ ಸಹ ಸಾಧ್ಯ ಇರತ್ತೆ, ಇದೆಲ್ಲಾ ಕಾರಣಗಳಿಂದಾಗಿ. ಸೊ ಇದರಲ್ಲಿ ಅಡ್ವಾಂಟೇಜ್ ಜಾಸ್ತಿ, ಉಪಯೋಗಗಳು ಜಾಸ್ತಿ ಇತ್ತು ಅವರು ಈ ಬಟಾಣಿ ಗಿಡವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಮುಖ್ಯ ಕಾರಣಗಳು ಇವಿಷ್ಟು ಆಗಿದೆ ಅನ್ನೋದು ನಮ್ಗಿಲ್ಲಿ ಅರ್ಥ ಆಗ್ತಾ ಇದೆ. ಹಾಗಿದ್ರೆ ಏನೇನಾಗತ್ತೆ ಅಂತ ನೋಡಿ. ಮೆಂಡಲರು ಬಟಾಣಿ ಸಸ್ಯದ ಹಲವು ವಿಭಿನ್ನ ಗೋಚರ ಗುಣಗಳನ್ನ ಬಳಸ್ಕೊಂಡು, ಯಾವ್ಯಾವ್ದು ಅಂತ ಅಂದ್ರೆ, ಮೊದಲನೇದಾಗಿ ಬೀಜದಲ್ಲಿ ಇರುವಂತಹ ದುಂಡ ಆಕಾರ. ಬಟಾಣಿ ಬೀಜವನ್ನ ನೋಡಿರ್ತೀರ ಎಲ್ರು, ರೌಂಡ್ ಆಗಿರತ್ತೆ, ಅಲ್ವಾ? ಗುಂಡಾಗಿರತ್ತೆ ಅದು, ಅಂದ್ರೆ ಗುಂಡಿನ ರೀತಿಯಲ್ಲಿ ಇರತ್ತೆ. ಅದೇ ರೀತಿ ಅದು ಸುಕ್ಕುಗಟ್ಟಿದ ರೀತಿಯಲ್ಲೂ ಇರತ್ತೆ. ಅಂದ್ರೆ ಸುಮಾರು ದಿನ ನೀವೇನು ಹಾಗೆ ಬಳಸ್ದೇನೆ ಹಾಗೆ ಬಿಟ್ರೆ ಅದು ಶ್ರಿಂಕ್ ಆಗಿ ಸುಕ್ಕುಗಟ್ಟತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಒಂದು ರೌಂಡ್ ಆಗಿರುವಂತಹ ಬಟಾಣಿ ಕಾಳನ್ನು ತಗೊಳ್ತಾರೆ, ಹಾಗೆ ಸುಕ್ಕುಗಟ್ಟಿದ ಬಟಾಣಿ ಇದನ್ನು ತಗೊಳ್ತಾರೆ. ಅದೇ ರೀತಿ ನೆಕ್ಸ್ಟ್ ಕಲರ್ ಅಲ್ಲಿ ನೋಡಿದ್ರೆ ವೈಟ್ ಕಲರ್ ಅಲ್ಲಿರುವಂತಹ ಬಿಳಿ ಬಣ್ಣದ್ದು ತಗೊಳ್ತಾರೆ ಹೂವನ್ನ, ಮತ್ತೆ ಇನ್ನೊಂದು ಪರ್ಪಲ್ ಕಲರ್ ಅಲ್ಲಿರುವಂತಹದ್ದು ನೇರಳೆ ಬಣ್ಣದ ಹೂವನ್ನು ಸಹ ತಗೊಳ್ತಾರೆ. ಇನ್ನು ಪಾಡ್ ಅದರಲ್ಲಿ
ಪೂರ್ತಿ ತುಂಬಿರುವಂತಹದ್ದನ್ನು ತಗೊಳ್ತಾರೆ. ಹೀಗೆ ಈ ರೀತಿ ಆ ಕುಳಿ ಬಿದ್ದಿರುವಂತಹ ಒಂದು ಪಾಡನ್ನು ಸಹ ತಗೊಳ್ತಾರೆ. ಮತ್ತೆ ಹಳದಿ ಬಣ್ಣದ್ದು ಎಲ್ ಗ್ರೀನ್ ಕಲರ್ದು ಎರಡೂ ಸಹ ತಗೊಂಡಿರ್ತಾರೆ. ಇನ್ನು ಸ್ಟೆಮ್ಗಳಲ್ಲಿ, ಕಾಂಡಗಳಲ್ಲಿ, ಇಲ್ಲಿ ಕಾಂಡದ ತುದಿಯಲ್ಲೇನೆ ಹೂ ಬಿಟ್ಟಿರುವಂತಹದ್ದು ಎತ್ತರವಾಗಿರುವಂತಹದ್ದನ್ನು ತಗೊಳ್ಬಹುದು. ಮತ್ತೆ ಇಲ್ಲಿ ತುದಿಯಲ್ಲಿ, ಗಿಡದ ತುದಿಯಲ್ಲಿ ಮಾತ್ರ ಹೂ ಬಿಟ್ಟಿರತ್ತಲ್ಲ ಅಂತಹದ್ದು, ಮತ್ತೆ ಚಿಕ್ಕ ಗಿಡ, ಈ ರೀತಿ ಹಲವಾರು ಬೇರೆ ಬೇರೆ ಗುಣಲಕ್ಷಣಗಳಿರುವಂತಹದ್ದನ್ನೆಲ್ಲದನ್ನು ಅವರು ಬಳಸ್ಕೊಂಡು ಈ ಒಂದು ಪ್ರಯೋಗವನ್ನ ಮಾಡ್ತಾ ಹೋಗ್ತಾರೆ. ಸೊ ನೀವಿಲ್ಲಿ ನೋಡಬಹುದು ಎಷ್ಟೊಂದು ಗುಣಲಕ್ಷಣಗಳಿದೆ ಇಲ್ಲಿ, ಹೌದಾ? ಕಾಳು, ಗುಂಡಾಗಿರೋ ಕಾಳು, ಹಾಗೆ ಹಳದಿ ಬಣ್ಣದ ಕಾಳು, ಗ್ರೀನ್ ಕಲರ್ದು ಕಾಳು, ಸುಕ್ಕುಗಟ್ಟಿರುವಂತಹ ಕಾಳು, ಮತ್ತೆ ಪೂರ್ತಿ ತುಂಬಿರುವಂತಹ ಕಾಳುಗಳನ್ನ, ಮತ್ತೆ ಈ ರೀತಿ ಕುಳಿ ಬಿದ್ದಿರುವಂತಹ ಕಾಳುಗಳನ್ನ, ಹಾಗೆ ಗ್ರೀನ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಇರುವಂತಹ ಪಾಟ್ಗಳನ್ನ, ಆಮೇಲೆ ಕಾಂಡದಲ್ಲೂ ಈ ರೀತಿ ವ್ಯತ್ಯಾಸ ಇರೋದು, ಹೀಗೆ ಸಾಕಷ್ಟು ವ್ಯತ್ಯಾಸಗಳಿರುವಂತಹ ಇದನ್ನು ಬಳಸ್ಕೊಂಡು ಅವರು ಈ ಪ್ರಯೋಗವನ್ನ ನಡೆಸ್ತಾರೆ. ಸೊ ಬಟಾಣಿ ಗಿಡದ ಮೆಂಡಲ್ ಅಧ್ಯಯನ ಮಾಡಿದ ಲಕ್ಷಣಗಳು ಏನೇನು ಅಂತ ಅಂದ್ರೆ, ಕಾಂಡದ ಉದ್ದ ಏನಾಯ್ತು, ಒಂದು ಎತ್ತರ ಅಥವಾ ಗಿಡ್ಡ ಇರುವಂತಹದ್ದನ್ನ ತಗೊಂಡಿದ್ರು. ಹೂವಿನ ಬಣ್ಣ ನೇರಳೆ ಮತ್ತೆ ಬಿಳಿ ಬಣ್ಣದ್ದನ್ನ ತಗೊಂಡಿದ್ರು. ಹೂವಿನ ಸ್ಥಾನ ಅಕ್ಷೀಯ, ಅಕ್ಷೀಯ ಅಂತ ಅಂದ್ರೆ ಆ ಒಂದು ಇದರಲ್ಲಿ, ಇಲ್ಲಿ ಕಾಂಡದ ತುದಿಗಳಲ್ಲಿ ಅಲ್ಲಿ ಬಂದಂತಹದ್ದನ್ನು ತಗೊಂಡ್ರು. ಇನ್ನು ತುದಿಗಳಲ್ಲಿ ಅಂದ್ರೆ ಗಿಡದ ತುದಿಯಲ್ಲಿ ಮಾತ್ರ ಹುಟ್ಟಿರುವಂತಹ ಹೂಗಳನ್ನು ತಗೊಂಡ್ರು. ಪಾಡ್ನ ಆಕಾರ ಉಬ್ಬಿರುವಂತಹದ್ದು ಮತ್ತೆ ಕುಳಿ ಬಿದ್ದಿರೋದು ಅಂದ್ರೆ ಗಂಟು ಗಂಟು ರೀತಿಯಲ್ಲಿ, ಆ ರೀತಿ ಉಂಟಾಗಿರುವಂತದ್ದನ್ನು ತಗೊಂಡು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ, ಪ್ರಯೋಗವನ್ನ ಮಾಡ್ತಾ ಹೋಗ್ತಾರೆ. ಬೀಜದ ಆಕಾರ ಮತ್ತೆ ಬೀಜದ ಬಣ್ಣ, ದುಂಡಗಿರುವಂತಹ ಕಾಳು ಮತ್ತೆ ಸುಕ್ಕಾದ ಕಾಳನ್ನ, ಹಳದಿ ಬಣ್ಣದ್ದು, ಹಸಿರು ಬಣ್ಣದ್ದು. ಸೊ ಇದಿಷ್ಟು ಗುಣಲಕ್ಷಣವನ್ನ ಹೊಂದಿರುವಂತಹ ಏನು ಕಾಳುಗಳನ್ನ, ಗಿಡವನ್ನ ತಗೊಂಡು ಅವರು ಪರೀಕ್ಷೆಯನ್ನ ಮಾಡ್ತಾರೆ. ಸೊ ಹೇಗೆ ಉಂಟಾಗ್ತಾ ಇರತ್ತೆ ಅಂದ್ರೆ, ಬಟಾಣಿ ಸಸ್ಯದಲ್ಲಿ ಸಂಕರಣವನ್ನು ಮಾಡುವ ಹಂತಗಳು. ಸೊ ಬಟಾಣಿ ಸಸ್ಯದಲ್ಲಿ ಬಟಾಣಿ ಸಸ್ಯದಲ್ಲಿ ಸಂಕರಣವನ್ನ ಮಾಡುವಂತಹ ಹಂತಗಳು. ಸಂಕರಣ ಅಂತ ಅಂದ್ರೆ ಏನು? ಸಂಕರಣ ಅಂತ ಅಂದ್ರೆ ಆ ಪರಾಗಸ್ಪರ್ಶದ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದು. ಪರಾಗಸ್ಪರ್ಶ ನಡೆದಾಗ ಹೇಗೆ ಆ ಪರಾಗಸ್ಪರ್ಶ ನಡೆದಾಗ ಹೇಗೆ ಸಂತಾನೋತ್ಪತ್ತಿ ಆಗತ್ತೋ ಅದೇ ರೀತಿಯಲ್ಲಿ ಸಂಕರಣವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ನಿಮಿಷ. ಸಾರಿ. ಓಕೆ. ಬಟಾಣಿ ಸಸ್ಯದಲ್ಲಿ ಸಂಕರಣವನ್ನ ಮಾಡುವಂತಹ ಹಂತಗಳು ಅಂತ ನೋಡೋದಿದ್ರೆ, ನಾವು ದಾಸವಾಳ ಹೂವಿನಲ್ಲಿ ಯಾವ ರೀತಿಯಾಗಿ ನೋಡಿದ್ವಿ ಅಲ್ವಾ, ಸ್ವಕೀಯ ಪರಾಗಸ್ಪರ್ಶ ಅಂತ. ಸೊ ಇಲ್ಲೂ ಸಹ ಸ್ವಕೀಯ ಪರಾಗಸ್ಪರ್ಶ ಮತ್ತೆ ಪರಕೀಯ ಪರಾಗಸ್ಪರ್ಶ ಎರಡೂ ಸಹ ನಡೆಯುತ್ತೆ. ಸೊ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಏನಾಗ್ತಾ ಇತ್ತು, ಇಲ್ಲಿರುವಂತಹ ಪರಾಗರೇಣು ಮತ್ತೆ ಅಂಡಾಣುಗಳು
ಹೌದಾ? ಅಂಡಾಶಯದಲ್ಲಿರುವಂತಹ ಅಂಡಾಣುಗಳು ಅವು ಎರಡು ಸೇರಿ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಸೊ ಇಲ್ಲಿ ಇದನ್ನ ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ಹೌದಾ? ಒಂದೇ ಹೂವಿನಲ್ಲಿರುವಂತಹ ಕೇಸರ ಮತ್ತೆ ಅಂಡಾಣುಗಳು ಸೇರೋದನ್ನ ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ಸೊ ಬಟಾಣಿ ಸಸ್ಯದಲ್ಲೂ ಸಹ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ನಡೀತಾ ಇರತ್ತೆ. ಸೊ ಇಲ್ಲಿರುವಂತಹ ಪರಾಗರೇಣು ಮತ್ತೆ ಅಂಡಾಣುಗಳು ಇವೆರಡು ಮಿಶ್ರಣ ಆಗಿ ಹೊಸ ಯುಗ್ಮಜ ಉಂಟಾಗ್ತಾ ಇರತ್ತೆ. ಆಯ್ತಾ? ಇನ್ನು ಪರಕೀಯ ಪರಾಗಸ್ಪರ್ಶ ಹೇಗೆ ನಡೆಯುತ್ತೆ ಅಂದ್ರೆ, ಒಂದು ಹೂವಿನಲ್ಲಿರುವಂತಹ, ಸೊ ಇಲ್ಲಿ ಎರಡು ಬಣ್ಣದ ಹೂವನ್ನ ತಗೊಂಡಿದ್ದಾರೆ. ನೀವು ವ್ಯತ್ಯಾಸವನ್ನ ನೀವು ನೋಡ್ತಾ ಇರಬಹುದು. ಸೊ ಇಲ್ಲಿ ಒಂದು ಬಣ್ಣದ ಹೂವಿನ ಗಂಡು ಲಿಂಗಾಣುವನ್ನ ತಗೊಂಡು ಇನ್ನೊಂದು ಹೂವಿನ ಹೆಣ್ಣು ಲಿಂಗಾಣುವಿನ ಜೊತೆಗೆ ಮಿಶ್ರಣ ಮಾಡ್ತಾ ಇರೋದು. ಸೊ ಇದು ಪರಕೀಯ ಪರಾಗಸ್ಪರ್ಶ. ಸೊ ಇಲ್ಲಿ ಇದರ ಒಂದು ಗಂಡು ಲಿಂಗಾಣು ಅಂದ್ರೆ ಪರಾಗ ರೇಣುವನ್ನ ತೆಗೆದು ಹಾಕ್ತಾರೆ. ತೆಗೆದು ಹಾಕಿದಾಗ ಏನಾಗತ್ತೆ, ಇಲ್ಲಿ ಹೆಣ್ಣು ಲಿಂಗಾಣು ಮಾತ್ರ ಉಳ್ಕೊಳ್ಳುತ್ತೆ ಅಲ್ವಾ, ಅಂಡಾಶಯದಲ್ಲಿರುವಂತಹ ಅಂಡಾಣು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈ ಹೂವಿನ ಗಂಡು ಲಿಂಗಾಣುವನ್ನ ಇಲ್ಲಿಗೆ ಸೇರಿಸಿದಾಗ, ಈ ಪರ್ಪಲ್ ಕಲರಿನ ಹೂವಿಗೆ ಸೇರಿಸಿದಾಗ ಏನಾಗತ್ತೆ, ಎರಡು ಬೇರೆ ಬೇರೆ ಹೂವಿನ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುಗಳು ಸೇರ್ತವೆ, ಸೇರಿ ಯುಗ್ಮಜ ಉಂಟಾಗ್ತಾ ಇರತ್ತೆ. ಹೌದಾ? ಸೊ ಈ ರೀತಿಯಾಗಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಸ್ತಾರೆ. ಸೊ ಸ್ವಕೀಯ ಪಿತ್ರ ಸಸ್ಯ ಅಂದ್ರೇನ್ರಿ ಮೇಡಮ್? ಪಿತ್ರ ಸಸ್ಯ ಅಂದ್ರೇನು? ಪಿತ್ರ ಸಸ್ಯ ಅಂತ ಅಂದ್ರೆ ಪೋಷಕ ಸಸ್ಯ, ಅಂದ್ರೆ ಮೂಲವಾಗಿ ಯಾವ್ದ್ರಿಂದ ತಗೊಂಡಿರ್ತಾರೋ ಅದನ್ನ ಪಿತ್ರ ಸಸ್ಯ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹಾ ರೀ. ಸೊ ಈ ರೀತಿಯಾಗಿ ಎರಡು ಬೇರೆ ಬೇರೆ ಹೂವಿನ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣುವನ್ನ ಸೇರಿ ಪರಾಗಸ್ಪರ್ಶ ಕ್ರಿಯೆ ನಡೆಯೋದು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಆಗಿರುತ್ತೆ. ಸೊ ನಾವು ಕಾರಣಗಳನ್ನ ನೋಡುವಾಗ, ಬಟಾಣಿ ಗಿಡವನ್ನೇ ಯಾಕೆ ತಗೊಂಡ್ರು ಅಂತ ಕಾರಣವನ್ನ ನೋಡುವಾಗ್ಲೇನೆ ಇದು ಒಂದು ಕಾರಣ ಆಗಿತ್ತು ಅಲ್ವಾ. ಈ ಗಿಡದಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆನೂ ಮಾಡೋದಿಕ್ಕೆ ಸಾಧ್ಯ ಇದೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆನೂ ನಡೆಸೋದಕ್ಕೆ ಸಾಧ್ಯ ಇತ್ತು. ಹಾಗಾಗಿ ಮೆಂಡಲ್ ಅವರು ಬಟಾಣಿ ಸಸ್ಯವನ್ನ ತಗೊಂಡು ಈ ಒಂದು ಸಂಕರಣ ಅಂತ ಅಂದ್ರೆ ಪರಾಗಸ್ಪರ್ಶ ಅಂತಾನೆ, ಸೊ ಇದರಲ್ಲಿ ಸಂಕರಣವನ್ನ ನಡೆಸ್ತಾರೆ. ಸೊ ಅವರ ಪ್ರಯೋಗದ ಪರಿಣಾಮಗಳು ಅಥವಾ ಅವರ ಪ್ರಯೋಗದ ಒಂದು ರಿಸಲ್ಟ್ ಏನಾಯ್ತು ಅಂತ ಅಂದ್ರೆ, ಪಿತ್ರಸಸ್ಯ ಸಂತತಿ ಒಂದು ಎತ್ತರವಾಗಿರೋದು, ಇನ್ನೊಂದು ಗಿಡ್ಡವಾಗಿರೋದನ್ನ ತಗೊಂಡಿದ್ರು ಅಲ್ವಾ. ಸೊ ನೀವಿಲ್ಲಿ ನೋಡಬಹುದು. ಸೊ ಇಲ್ಲಿ ಟಾಲ್ ಅಂತ ಅಂದ್ರೆ ಎತ್ತರ ಜಾಸ್ತಿ ಇರೋದು, ಶಾರ್ಟ್ ಆಗಿರೋದು, ಎರಡೂ ರೀತಿಯ ಸಸ್ಯವನ್ನು ತಗೊಂಡಿದ್ರು ಅವರು. ಹೌದಾ? ಸೊ ಪಿತ್ರ ಸಸ್ಯ ಅಂತ ಅಂದ್ರೆ ಪೋಷಕ ಸಸ್ಯ. ಯಾವುದನ್ನ ಇಟ್ಕೊಂಡು ಪ್ರಯೋಗವನ್ನ ಮಾಡ್ತಾರೋ ಅದು ಪೋಷಕ ಸಸ್ಯ, ಪಿತ್ರ ಸಸ್ಯ. ಅದರ ಪರಿಣಾಮವಾಗಿ ಉಂಟಾಗುವಂತಹ ಸಸ್ಯಗಳನ್ನ ನಾವೇನಂತ ಹೇಳ್ತೀವಿ, ಇವಾಗ ತಂದೆ ತಾಯಿಯಿಂದ ಮಗು ಅಲ್ವಾ. ಸೊ ಅದನ್ನ ಏನಂತ ಹೇಳ್ತೀವಿ, ಮುಂದಿನ ಸಂತತಿ, ಎರಡನೇ ತಲೆಮಾರು ಅಂತ ತಗೊಳ್ಬಹುದು ನಾವು. ಸೊ ಇದು ಪಿತ್ರ ಸಸ್ಯ ಆಗಿರುತ್ತೆ, ಇದನ್ನ ಇಟ್ಕೊಂಡು ಪ್ರಯೋಗವನ್ನ ಮಾಡೋದು. ಹೌದಾ? ಸೊ ಇಲ್ಲಿ ಎತ್ತರವಾಗಿರುವಂತಹ ಸಸ್ಯ ಮತ್ತೆ ಗಿಡ್ಡ ಸಸ್ಯ ಎರಡನ್ನೂ ತಗೊಂಡು ಪ್ರಯೋಗವನ್ನ ಮಾಡಿದಾಗ ಅವರಿಗೆ ಏನ್ ಕಾಣಿಸುತ್ತೆ ಅಂತ ಅಂದ್ರೆ, ಎತ್ತರದ ಸಸ್ಯ ಮತ್ತು ಕುಬ್ಜ ಸಸ್ಯಗಳನ್ನ ತೆಗೆದುಕೊಂಡು ಅವುಗಳಿಂದ ಸಂತತಿಯನ್ನ ಉತ್ಪಾದಿಸಿದ್ರು. ಹಾಗೆ ಉತ್ಪಾದಿಸಿದಾಗ ಮೊದಲನೇದಾಗಿ ನಾವು ನೋಡೋದು ಏಕತಳೀಕರಣ ಪ್ರಯೋಗ. ಆಯ್ತಾ? ಏಕತಳೀಕರಣ ಪ್ರಯೋಗದಲ್ಲಿ ಏನಾಗತ್ತೆ, ಅವರು ಒಂದು ಎತ್ತರದ ಸಸ್ಯವನ್ನ ಇನ್ನೊಂದು ಗಿಡ್ಡ ಸಸ್ಯವನ್ನ, ಬಟಾಣಿ ಸಸ್ಯವನ್ನೇ ತಗೊಂಡು ಅವರು ಸಂತಾನೋತ್ಪತ್ತಿಯನ್ನ ಮಾಡ್ತಾರೆ. ಹಾಗೆ ಅದರಿಂದ ಉಂಟಾಗುವಂತಹ ಸಂತತಿಗಳಲ್ಲಿ ಅವ್ರು ಏನ್ ಗಮನಿಸ್ತಾರೆ ಅಂತ ಅಂದ್ರೆ, ಎತ್ತರದ ಮತ್ತೆ ಅಥವಾ ಕುಬ್ಜ ಸಂತತಿಯ ಶೇಕಡಾವಾರನ್ನ ಲೆಕ್ಕ ಹಾಕಿದ್ರು. ಸೊ ಇಲ್ಲಿ ಒಂದು ಎತ್ತರದ ಸಸ್ಯ, ಇನ್ನೊಂದು ಕುಬ್ಜ ಅಂತ ಅಂದ್ರೆ ಗಿಡ್ಡ ಸಸ್ಯವನ್ನ ತಗೊಂಡು ಸಂತಾನೋತ್ಪತ್ತಿಯನ್ನ ನಡೆಸಿದಾಗ ಅವರಿಗೆ ಅಲ್ಲಿ ಸಿಕ್ಕಂತಹ ಅಷ್ಟೂ ಸಂತತಿಗಳು ಎತ್ತರದ ಸಂತತಿಗಳೇ ಆಗಿತ್ತು. ಇವಾಗ ನಾವೇನಂತ ಅನ್ಕೊಳ್ತೀವಿ, ಒಂದು ಎತ್ತರದ್ದು ಒಂದು ಗಿಡ್ಡದ್ದು ಮಿಕ್ಸ್ ಮಾಡಿದ್ರೆ ಅದು ಎರಡರ
ಸರಾಸರಿ ನಮಗೆ ಸಿಗಬಹುದು ಅಂತ ನಾವು ಅನ್ಕೊಳ್ತೀವಿ ಅಲ್ವಾ. ಬಟ್ ಅಲ್ಲಿ ಸಿಕ್ಕಿದ್ದೇನು ಅಷ್ಟಕ್ಕೆ ಅಷ್ಟು ಸಂತತಿಗಳು ಎತ್ತರವಾಗಿ ಹೊಸ ಸಸ್ಯಗಳು ಉಂಟಾಗಿದ್ದು ಎಲ್ಲದು ಎತ್ತರವಾಗೇ ಇತ್ತು. ಅಂದ್ರೆ ಅವರು ಅದನ್ನ ಟಿ ಸ್ಮಾಲ್ ಟಿ ಅಂತ ತಗೊಂಡಿದ್ದಾರೆ. ಈ ಟಿ ಅಂತ ಅಂದ್ರೆ ಟಾಲ್, ಕ್ಯಾಪಿಟಲ್ ಟಿ ಅಂತ ಅಂದ್ರೆ ಟಾಲ್ ಆಗಿರುವಂತಹದ್ದು ಎತ್ತರದ ಸಸ್ಯಗಳು, ಸ್ಮಾಲ್ ಟಿ ಅಂದ್ರೆ ಗಿಡ್ಡ ಸಸ್ಯಗಳು. ಸೊ ಟಿ ಅಂತಹ ಸಸ್ಯ ಮತ್ತೆ ಸ್ಮಾಲ್ ಟಿ ಇರುವಂತಹ ಸಸ್ಯಗಳನ್ನ ಅವರು ಎರಡನ್ನೂ ತಗೊಂಡು ಸಂತಾನೋತ್ಪತ್ತಿಯನ್ನ ನಡೆಸಿದಾಗ ಸಿಕ್ಕ ಎಲ್ಲಾ ಸಸ್ಯಗಳು ಎತ್ತರದ ಸಸ್ಯಗಳೇ ಆಗಿತ್ತು. ಯಾವುದೂ ಸಹ ಗಿಡ್ಡ ಸಸ್ಯ ಸಿಗ್ಲಿಲ್ಲ. ಸೊ ಅದನ್ನ F1 ಸಂತತಿ ಅಂತ ಹೆಸರಿಸಿದ್ರು. ಸೊ ಇಲ್ಲಿ ಸಿಕ್ಕಂತಹ ಸಂತತಿಯನ್ನ F1 ಸಂತತಿ ಅಂತ ಹೇಳಿದ್ರು. ಅದರಲ್ಲಿ ಎಲ್ಲವೂ ಎತ್ತರದ ಸಸ್ಯಗಳೇ ಸಿಕ್ತು. ಅವರಿಗೆ ಆಶ್ಚರ್ಯ ಆಯ್ತು. ಓಕೆ, ನಾನು ಎರಡು ರೀತಿಯ ಸಸ್ಯವನ್ನ ತಗೊಂಡಿದ್ದೀನಿ, ಒಂದು ಎತ್ತರದ ಸಸ್ಯ, ಇನ್ನೊಂದು ಗಿಡ್ಡ ಸಸ್ಯ. ಹಾಗಿದ್ರೆ ಗಿಡ್ಡ ಸಸ್ಯ ಇದಕ್ಕೆ ಏನೂ ಕೊಟ್ಟೇ ಇಲ್ವಾ? ಅಂದ್ರೆ ಹೊಸ ಸಂತತಿ ಉಂಟಾಗೋದಕ್ಕೆ ಇವಾಗ ನಾವೇ ಮನುಷ್ಯರಲ್ಲೇ ತಗೊಂಡ್ರೆ ತಂದೆಯ ಕೆಲವೊಂದಿಷ್ಟು ಗುಣಲಕ್ಷಣ ಬರುತ್ತೆ, ತಾಯಿಯ ಕೆಲವೊಂದಿಷ್ಟು ಗುಣಲಕ್ಷಣ ಬರುತ್ತೆ, ಹೌದಾ? ಹಾಗೆ ಇದೆರಡನ್ನ ಪೋಷಕ ಸಸ್ಯಗಳು ಅಂತ ತಗೊಂಡ್ರೆ, ಒಂದನ್ನ ತಂದೆ ಇನ್ನೊಂದು ತಾಯಿ ಅಂತ ತಗೊಂಡ್ರೆ, ಮರಿಗಳಿಗೆ ಅಂದ್ರೆ ಹೊಸ ಸಂತತಿಗೆ ಎರಡರಿದ್ದು ಗುಣಲಕ್ಷಣಗಳು ಬರಬೇಕಿತ್ತು. ಬಟ್ ಎತ್ತರ ಮಾತ್ರ ಆಯ್ತು. ಹಾಗಿದ್ರೆ ಗಿಡ್ಡ ಸಸ್ಯ ಏನು ಅಂಶವನ್ನು ಅದರ ಕೊಡುಗೆ ಏನು ಇಲ್ವೇ ಇಲ್ವಾ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಪುನಃ ಈ F1 ಸಂತತಿ ಏನಿದೆ ಅಲ್ವಾ, ಅಂದ್ರೆ ಮೊದಲನೇ ಹಂತದಲ್ಲಿ ಉಂಟಾದಂತಹ ಸಂತತಿಗಳು, ಇದನ್ನ F1 ಸಂತತಿ ಅಂತ ಕರೀತಾರೆ. ಸೊ ಇಲ್ಲೇನ್ ನಮಗ್ ಕಾಣಿಸ್ತಾ ಇದೆ ಅಲ್ವಾ, ಇದು F1 ಸಂತತಿ. ಇವೆರಡರ ಸೇರುವಿಕೆಯಿಂದ ಉಂಟಾದಂತಹ ಸಂತತಿಗಳು ಇದು. ಸೊ ಇದನ್ನ F1 ಅಂತ ಕರೆದ್ರು. ಆಮೇಲೆ F1 ಅನ್ನ ಪುನಃ ಮೊದಲ ಪೀಳಿಗೆಯಲ್ಲಿ ಅರೆಬರೆ ಗುಣಗಳಿರಲಿಲ್ಲ, ಅಥವಾ F1 ಸಂತತಿಯಲ್ಲಿ ಯಾವುದೇ ಮಧ್ಯಮ ಎತ್ತರದ ಸಸ್ಯಗಳು ಸಹ ಇರಲಿಲ್ಲ. ನಾನು ಆಗ್ಲೇ ಹೇಳಿದೆ, ಒಂದು ಎತ್ತರ ಇನ್ನೊಂದು ತುಂಬಾ ಗಿಡ್ಡವಾದಂತಹ ಸಸ್ಯ ತಗೊಂಡ್ರೆ ನಾವೇನಂತ ಅನ್ಕೊಳ್ತೀವಿ, ಇವಾಗ ಒಂದು 10 ಸೆಂಟಿಮೀಟರ್ ಇನ್ನೊಂದು 2 ಸೆಂಟಿಮೀಟರ್ ಇದೆ ಅಂತ ಅಂದ್ರೆ ನಮಗೆ ಅದೆರಡನ್ನು ಸೇರಿಸಿದಾಗ ಉಂಟಾಗೋದು ಎಲ್ಲೋ ಒಂದು 6 ಸೆಂಟಿಮೀಟರು 5 ಸೆಂಟಿಮೀಟರು ಉಂಟಾಗಬಹುದು ಅಂತ ನಾವು ಅನ್ಕೊಳ್ತೀವಿ ಅಲ್ವಾ. ಬಟ್ ಆ ರೀತಿ ಏನೂ ಉಂಟಾಗಿರ್ಲಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಮೊದಲನೇ ಪೀಳಿಗೆಯಲ್ಲಿ ಅಂದ್ರೆ F1 ಪೀಳಿಗೆಯಲ್ಲಿ ಅರೆಬರೆ ಗುಣ ಇರ್ಲೇ ಇಲ್ಲ, ಎಲ್ಲದೂ ಎತ್ತರದ ಸಸ್ಯಗಳಾಗಿತ್ತು. ಸೊ ಅವ್ರೇನ್ ಮಾಡ್ತಾರೆ, ಪೋಷಕ ಸಸ್ಯದ ಗುಣಗಳಲ್ಲಿ ಒಂದು ಮಾತ್ರ ಕಂಡು ಬಂದಿತ್ತು, ಎರಡರ ಮಿಶ್ರಣ ಅಲ್ಲ. ಸೊ F1 ಸಂತತಿಯ ಎತ್ತರದ ಸಸ್ಯಗಳು ಪೋಷಕ ಪೀಳಿಗೆಯ ಎತ್ತರದ ಸಸ್ಯಗಳು ಒಂದೇ ಬಗೆಯದ್ದ ಅಂತ ಅವರು ಮತ್ತೆ ಪುನಃ ಪ್ರಯೋಗವನ್ನ ಮಾಡ್ತಾರೆ. ಅಂದ್ರೆ ನಾವೇನು ಪೋಷಕ ಸಸ್ಯ ಅಂತ ಹೇಳಿದ್ವಿ, ಮೆಂಡಲ್ ಅವರು ಏನು ಪೋಷಕ ಸಸ್ಯ ಅಂತ ಎತ್ತರದ ಸಸ್ಯವನ್ನ ತಗೊಂಡಿದ್ರು, ಸೊ ಆ ಎತ್ತರದ ಪೋಷಕ ಸಸ್ಯ ಮತ್ತೆ F1 ಸಸ್ಯ ಎರಡೂ ಸೇಮ್ ಹಾಗಿದ್ರೆ, ಎರಡರಲ್ಲೂ ಏನು ವ್ಯತ್ಯಾಸ ಇಲ್ವಾ ಅಂತ ಅವರು ಚೆಕ್ ಮಾಡೋದಿಕ್ಕೆ ಪುನಃ ಏನ್ ಮಾಡ್ತಾರೆ, ಅವರು F1 ಸಂತತಿ ಮತ್ತೆ ಎತ್ತರವಾದಂತಹ ಪೋಷಕ ಸಸ್ಯಗಳನ್ನ ಮತ್ತೆ ಅವ್ರೇನ್ ಮಾಡ್ತಾರೆ, ಸಂಕರಣ ಮಾಡ್ತಾರೆ. ಅಂದ್ರೆ ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸ್ತಾರೆ. ಅವು ಎರಡರಲ್ಲಿ ಅಲ್ಲಿ ನಡೆಸೋದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ನೆಕ್ಸ್ಟ್ ಪೋಷಕ ಸಸ್ಯಗಳು ಅಂದ್ರೆ ಫಸ್ಟಿಗೆ ತಗೊಂಡಂತಹ ಸಸ್ಯಗಳು ಪೋಷಕ ಸಸ್ಯಗಳು, ಹೌದಾ? ಸೊ ಆ ಪೋಷಕ ಸಸ್ಯಗಳು ಮತ್ತೆ F1 ಪೀಳಿಗೆಯಲ್ಲಿ ಸಿಕ್ಕಂತಹ ಎತ್ತರದ ಸಸ್ಯಗಳನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸ್ತಾರೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ಅದರಿಂದ ಉಂಟಾದಂತಹ ಸಂತಾನೋತ್ಪತ್ತಿಯಿಂದ ಉಂಟಾದಂತಹ ಸಸ್ಯಗಳು ಹೇಗಿರತ್ತೆ ಅಂತ ಅಂದ್ರೆ, ಆಗ ಅವರಿಗೆ ಸಿಕ್ಕಂತಹ ಸಸ್ಯಗಳೇನಾಗಿರತ್ತೆ, ಕೆಲವೊಂದು ಎತ್ತರದ ಸಸ್ಯಗಳು ಸಿಕ್ಕಿದ್ರೆ ಇನ್ನು ಗಿಡ್ಡ ಸಸ್ಯವೂ ಸಹ ಸಿಗತ್ತೆ ಆ ಪ್ರಯೋಗದಲ್ಲಿ. ಅದನ್ನ F2 ಸಂತತಿ ಅಂತ ಹೇಳ್ತಾರೆ. ಸೊ ಇದು ಎರಡನೇ ಹಂತ ಅಲ್ವಾ. ಮೊದಲ ಹಂತದಲ್ಲಿ ಪೋಷಕ ಸಸ್ಯಗಳು ಸೇರಿ ಸಂತತಿಯನ್ನ ಉಂಟು ಮಾಡ್ತು, ಅದನ್ನ F1 ಅಂತ ಹೇಳಿದ್ರು. ಮೊದಲನೇ ಸಂತತಿಯನ್ನ F1. ಆ F1 ಮತ್ತೆ ಎತ್ತರದ ಪೋಷಕ ಸಸ್ಯ ಇದೆರಡನ್ನು ಇಟ್ಕೊಂಡು ಮತ್ತೆ ಪುನಃ ಪ್ರಯೋಗವನ್ನ ಮಾಡಿದಾಗ ಅಲ್ಲಿ ಸಿಕ್ಕಂತಹ ಸಂತತಿಗಳನ್ನ F2 ಅಂತ ಕರೆದ್ರು.
ಆ F2 ಸಂತತಿಯಲ್ಲಿ ಏನಾಯ್ತು, ಅವರಿಗೆ ಗಮನಕ್ಕೆ ಬಂದಿದ್ದು ಕೆಲವೊಂದು ಸಸ್ಯಗಳು ಎತ್ತರವಾಗಿದ್ರೆ ಇನ್ನು ಕೆಲವು ಗಿಡ್ಡ ಸಸ್ಯಗಳು ಸಹ ಸಿಕ್ತು. ಬಟ್ ನಮ್ಗೆ ಸಿಕ್ಕಿದ್ದು F1 ಅಲ್ಲಿ ಎಲ್ಲದೂ ಎತ್ತರದ ಸಸ್ಯಗಳೇ ಅಲ್ವಾ. F1 ಅಲ್ಲಿ ಎಲ್ಲದೂ ಎತ್ತರ ಸಸ್ಯಗಳೇ ಸಿಕ್ಕಿತ್ತು. ಹಾಗಿದ್ರೆ ಈ ಗಿಡ್ಡ ಸಸ್ಯ ಎಲ್ಲಿಂದ ಉಂಟಾಯ್ತು? ನಾವು ಪ್ರಯೋಗವನ್ನ ಮಾಡಿದ್ದು ಸಸ್ಯ ತಗೊಂಡಿದ್ದು ಎತ್ತರದ ಸಸ್ಯವನ್ನೇ ತಗೊಂಡ್ವಿ. ಹಾಗಿದ್ಮೇಲೆ F2 ಎತ್ತರ ಬರ್ಬೇಕಿತ್ತು ಅಲ್ವಾ. ಆದ್ರೆ ಅದರ ಜೊತೆಗೆ ಗಿಡ್ಡ ಕೂಡ ಬರ್ತಾ ಇದೆ. ಅದಕ್ಕೆ ಕಾರಣ ಅಂತ ಅಂದ್ರೆ F1 ನಲ್ಲಿ ಏನು ನಮ್ಗೆ ಪೋಷಕ ಸಸ್ಯ ನಾವು ಎತ್ತರ ಮತ್ತೆ ಗಿಡ್ಡ ಎರಡೂ ತಗೊಂಡು ಪ್ರಯೋಗವನ್ನ ಮಾಡಿದಾಗ F1 ಸಂತತಿ ಸಿಕ್ಕಿದ್ದು ಅಲ್ವಾ. ಅದರಲ್ಲಿ ಈ F1 ಸಂತತಿ ಏನು ಉಂಟಾಯ್ತೋ ಅದರಲ್ಲಿ ಈ ಗಿಡ್ಡ ಸಸ್ಯದ ಗುಣಲಕ್ಷಣಗಳು ಅಡಗಿ ಹೋಗಿತ್ತು. ಅಂದ್ರೆ ಇರತ್ತೆ, ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಇರದೇ ಇರೋ ಕಾರಣ ಅದೇನಾಗಿರಲ್ಲ, ಗುಣಲಕ್ಷಣಗಳಿಗೆ ಅದು ಏನು ಕೊಡುಗೆಯನ್ನ ನೀಡಿರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ F1 ನಲ್ಲಿ ಎತ್ತರ ಸಸ್ಯದ ಗುಣಲಕ್ಷಣವೂ ಸಹ ಬಂದಿರತ್ತೆ, ಹಾಗೆ ಗಿಡ್ಡ ಸಸ್ಯದ ಗುಣಲಕ್ಷಣವೂ ಸಹ ಬಂದಿರತ್ತೆ, ಬಟ್ ಅದು ಅಡಗಿ ಹೋಗಿರತ್ತೆ. ಯಾವಾಗ ಈ F1 ಸಸ್ಯವನ್ನ ಪುನಃ ಇನ್ನೊಂದು ಪೋಷಕ ಸಸ್ಯದ ಜೊತೆಗೆ ಅವರು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸ್ತಾರೋ ಆಗ ಆ F1 ನಲ್ಲಿರುವಂತಹ ಗಿಡ್ಡ ಸಸ್ಯದ ಗುಣಲಕ್ಷಣಗಳು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಹೊರಗಡೆಗೆ ಬಂದು ಅದೇನಾಗತ್ತೆ, ಎತ್ತರ ಮತ್ತೆ ಗಿಡ್ಡ ಸಸ್ಯ ಎರಡೂ ಸಹ ಉಂಟಾಗ್ತಾ ಇರತ್ತೆ. ಆದ್ರೆ ಪ್ರಮಾಣ ಕಡಿಮೆ ಇರತ್ತೆ. ಸೊ ಇವುಗಳ ಅನುಪಾತವನ್ನ ನೀವು ಇಲ್ಲೇ ನೋಡಿದ್ರೆ ಇಲ್ಲಿ 2 ಮತ್ತೆ ಇಲ್ಲಿ 2 ಇದೆ, ಹೌದಾ. ಸೊ ಈ ಎರಡೆರಡು ಕೋಶಗಳು ಸೇರಿ ಉಂಟಾಗೋದು 4 ಸಂತತಿಯನ್ನ ಉಂಟು ಮಾಡ್ತಾ ಇದ್ರೆ ಅದರಲ್ಲಿ 3 ಎತ್ತರದ ಸಂತತಿಯಾಗಿರದೆ, 1 ಗಿಡ್ಡ ಅಥವಾ ಕುಬ್ಜ ಸಂತತಿಯನ್ನ ಉಂಟು ಮಾಡಿದೆ. ಸೊ ಇವುಗಳ ಪ್ರಮಾಣವನ್ನ ನಾವು ಹೋಲಿಕೆ ಮಾಡಿದ್ರೆ ಗಿಡ್ಡ ಸಂತತಿಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಆದ್ರೆ F2 ನಲ್ಲಿ ಗಿಡ್ಡ ಸಂತತಿಯೂ ಸಹ ಉಂಟಾಗ್ತಾ ಇರತ್ತೆ. ಅಂದ್ರೆ ಅರ್ಥ ಗಿಡ್ಡ ಸಸ್ಯಗಳು ಸಹ ಸಂತಾನೋತ್ಪತ್ತಿಯಲ್ಲಿ ಅವುಗಳದೇ ಆದಂತಹ ಕೊಡುಗೆಯನ್ನ ನೀಡಿದೆ ಅನ್ನೋದು ಮೆಂಡೆಲ್ ಅವರಿಗೆ ಕನ್ಫರ್ಮ್ ಆಗುತ್ತೆ. ಸೊ ಏಕತಳೀಕರಣದಲ್ಲಿ ಅಲ್ಲಿ ಉಂಟಾದಂತಹ ಸಂತತಿಗಳ ಅನುಪಾತವನ್ನ ನೋಡಿದ್ರೆ, ವ್ಯಕ್ತಿ ನಮೂನೆಯ ಅನುಪಾತ ಅಂತ ತಗೊಂಡ್ರೆ ಅದರಲ್ಲಿ ಎತ್ತರ ಮತ್ತೆ ಗಿಡ್ಡಗಳ ಅನುಪಾತ 3:1 ಆಗಿರುತ್ತೆ. 3 ಎತ್ತರದ ಗಿಡ ಉಂಟಾದ್ರೆ 1, ನೀವು ಈ ಚಿತ್ರದಲ್ಲಿ ನೋಡ್ತಾ ಇರಬಹುದು, ಇದು ಎತ್ತರದ ಗಿಡ, ಇದು ಎತ್ತರದ ಗಿಡ, ಇದು ಎತ್ತರದ ಗಿಡ, ಇದು ಮಾತ್ರ ಗಿಡ್ಡವಾದಂತಹ ಗಿಡ ಆಗಿದೆ, ಹೌದಾ. ಸೊ 3:1 ಏನಾಗ್ತಾ ಇರುತ್ತೆ, ಈ ಒಂದು ಏಕತಳೀಕರಣದಲ್ಲಿ ಏನಾಗ್ತಾ ಇರತ್ತೆ, ಸಂತತಿಗಳು ಉಂಟಾಗ್ತಾ ಇರತ್ತೆ. ಸೊ ವಂಶವಾಹಿ ನಮೂನೆಯ ಅನುಪಾತ ಅಂತ ತಗೊಂಡ್ರೆ 1:2:1. ನಾನು ಆಗ್ಲೇ ಹೇಳ್ದೆ ಟಿ ಮತ್ತೆ ಸ್ಮಾಲ್ ಟಿ ಅಂತ, ಹೌದಾ. ಸೊ ನೀವು ಅದನ್ನ ಗಮನಿಸಿದ್ರೆ ಇಲ್ಲಿ 1 ಮಾತ್ರ 2 ಕ್ಯಾಪಿಟಲ್ ಟಿ ಅನ್ನ ಹೊಂದಿರೋದಿದೆ. ಟಿ ಅಂತ ಅಂದ್ರೆ ಪೋಷಕ ಸಸ್ಯದಲ್ಲಿ ಟಿ ಮತ್ತೆ ಕ್ಯಾಪಿಟಲ್ ಟಿಗಳನ್ನ ನೋಡಿದ್ವಿ, ಹೌದಾ. ಅದೇ ನೆಕ್ಸ್ಟ್ F1 ಸಂತತಿಯಲ್ಲಿ 1 ಕ್ಯಾಪಿಟಲ್ ಟಿ ಆದ್ರೆ ಇನ್ನೊಂದು ಸ್ಮಾಲ್ ಟಿ, 1 ಕ್ಯಾಪಿಟಲ್ ಟಿ ಇನ್ನೊಂದು ಸ್ಮಾಲ್ ಟಿ, ಸಮವಾಗಿ ಅದು ಹಂಚಿ ಹೋಗಿತ್ತು. ಸೊ ಇಲ್ಲಿ ಆ ಟಿಗಳನ್ನ ನೀವು ಮತ್ತೆ ಪುನಃ ಗಮನಿಸಿದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಕಾಣುತ್ತೆ, ಅಥವಾ ನಿಮ್ಮ ಪುಸ್ತಕದಲ್ಲಿರುವಂತಹ ಒಂದು ಚಿತ್ರವನ್ನ ನೀವು ಗಮನಿಸಬಹುದು. 1ರಲ್ಲಿ ಮಾತ್ರ 2 ಕ್ಯಾಪಿಟಲ್ ಟಿಗಳು ಇರುತ್ತೆ. ಇದರಲ್ಲಿ 2 ಟಿ ಇದೆ, ಇದರಲ್ಲಿ 1 ಟಿ ಇನ್ನೊಂದು ಸ್ಮಾಲ್ ಟಿ ಇದೆ, ಇದರಲ್ಲೂ ಸಹ 1 ಟಿ ಇದು ಸ್ಮಾಲ್ ಟಿ, ಇದು 2 ಸ್ಮಾಲ್ ಟಿ ಆಗಿರುತ್ತೆ. ಹಾಗಾಗಿ ಇದು ಗಿಡ್ಡ ಸಸ್ಯ ಆಗಿರುತ್ತೆ. ಸ್ಮಾಲ್ ಟಿ ಯಾವುದಕ್ಕೆ ಕೊಟ್ಟಿದ್ವಿ ನಾವು, ಗಿಡ್ಡ ಸಸ್ಯಕ್ಕೆ ಸ್ಮಾಲ್ ಟಿ ಆಗಿತ್ತು, ಹೌದಾ. ಸೊ ಎತ್ತರ ಮತ್ತೆ ಗಿಡ್ಡಗಳ ಅನುಪಾತವನ್ನ ನಾವು ತಗೊಂಡ್ರೆ 3:1. ಇನ್ನು ವಂಶವಾಹಿ ನಮೂನೆಯನ್ನ ತಗೊಂಡ್ರೆ ಅದು ಟಿ ಅಂದ್ರೆ ಪೋಷಕ ಎತ್ತರ ಸಸ್ಯದ ಅನುಪಾತ 1 ಆದ್ರೆ ಅವೆರಡರ ಮಿಶ್ರಣ ಎತ್ತರ 2 ಆಗಿರುತ್ತೆ, ಇನ್ನು ಗಿಡ್ಡ ಸಸ್ಯ 1 ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಮಗೆ ಸಸ್ಯಗಳ ಒಂದು ಪ್ರಭೇದವನ್ನ ನಾವು ನೋಡೋದಕ್ಕೆ ಸಿಕ್ತು. ಇನ್ನು ದ್ವಿತಳೀಕರಣ, ಓಕೆ, ಅದನ್ನೇ ಇಲ್ಲಿ ಚಿತ್ರದಲ್ಲಿ ಮತ್ತೆ
ತೋರಿಸ್ತಾ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ F1 ನಲ್ಲಿ ಹೇಗೆ ಉಂಟಾಗ್ತಾ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ ನೋಡಿ. ಎತ್ತರ ಅಂತ ಅಂದ್ರೆ ಟಿ ಸ್ಮಾಲ್ ಟಿ ಕುಬ್ಜ ಗಿಡ್ಡಕ್ಕೆ. ಸೊ ಇಲ್ಲಿ ಉಂಟಾಗಿದ್ದು ಎಲ್ಲದೂ ಒಂದು ಕ್ಯಾಪಿಟಲ್ ಟಿ ಆದ್ರೆ ಇನ್ನೊಂದು ಸ್ಮಾಲ್ ಟಿ ಉಂಟಾಗಿದೆ. ನಾನು ಈಗಷ್ಟೇ ಎಲ್ಲ ವಿವರಣೆ ಕೊಟ್ಟೆ ಅಲ್ವಾ. ಸೊ ಅದನ್ನೇ ಚಿತ್ರದ ಮೂಲಕ ನಾವಿಲ್ಲಿ ನೋಡ್ತಾ ಹೋಗಬಹುದು. ಇದನ್ನ F1 ಸಂತತಿ ಅಂತ ಕರೆದ್ರು. ಇದರಲ್ಲಿ ಎಲ್ಲದೂ ಎತ್ತರವಾದಂತಹ ಸಂತತಿಯಾಗಿತ್ತು. ಸೊ ಒಂದು ಕ್ಯಾಪಿಟಲ್ ಟಿ ಒಂದು ಸ್ಮಾಲ್ ಟಿ ಅನ್ನ ಹೊಂದಿರತ್ತೆ. ಇನ್ನು F1 ಮತ್ತೆ F1 ಮಾಡಿದಾಗ ಎತ್ತರ ಮತ್ತೆ ಎತ್ತರ ಮಾಡಿದಾಗ ನಮಗೆ ಅನುಪಾತ ಸಿಕ್ಕಿರೋದು ಈ ರೀತಿಯಾಗಿ. ಅದನ್ನ F2 ಅಂತ ಕರೀತಾರೆ. ಎರಡನೇ ಹಂತದಲ್ಲಿ ಸಿಕ್ಕಂತಹ ಸಂತತಿಯನ್ನ F2 ಸಂತತಿ ಅಂತ ಕರೆದ್ರು. ಅದರಲ್ಲಿ 1 ಎತ್ತರ, 2 ಮಿಶ್ರಣ ಮತ್ತೆ 1 ಕುಬ್ಜ ಈ ರೀತಿಯಾಗಿ ಸಿಗತ್ತೆ. ಇದು ಎತ್ತರದ ಸಸ್ಯವೇ, ಇದು ಎತ್ತರ, ಆಯ್ತಾ. ಸೊ ಹೀಗೆ ನಮ್ಗೆ ಅನುಪಾತ ಸಿಗ್ತಾ ಹೋಗುತ್ತೆ. ಸೊ ಏಕತಳೀಕರಣ ಪ್ರಯೋಗದ ಫಲಿತಾಂಶ ಅಂತ ಅಂದ್ರೆ ಟಿ ಮತ್ತು ಟಿ ಎರಡೂ ಎತ್ತರದ ಸಸ್ಯಗಳಾದ್ರೆ ಟಿ ಮಾತ್ರ ಸ್ಮಾಲ್ ಟಿ ಮಾತ್ರ ಕುಬ್ಜ ಸಸ್ಯ ಆಗಿರುತ್ತೆ. ಅಂದ್ರೆ ಒಂದು ಪ್ರತಿ ಗಿಡವನ್ನ ಎತ್ತರ ಮಾಡಲು ಸಾಕಾಗತ್ತೆ. ಆದ್ರೆ ಸಸ್ಯ ಕುಬ್ಜವಾಗಲು ಎರಡೂ ಪ್ರತಿಗಳು ಸ್ಮಾಲ್ ಟಿ ಆಗಿರ್ಬೇಕು. ಆಗ ಮಾತ್ರ ಗಿಡ ಕುಬ್ಜ ಆಗೋದಕ್ಕೆ ಸಾಧ್ಯ. ಅದೇ ಒಂದು ಕ್ಯಾಪಿಟಲ್ ಟಿ ಇದ್ರೂ ಕೂಡ ಗಿಡ ಎತ್ತರ ಬೆಳೆಯುತ್ತೆ. ಅಂದ್ರೆ ಟಿ ಅಂದ್ರೆ ಒಂದು ಗುಣಲಕ್ಷಣ ಅನ್ನೋ ರೀತಿಯಲ್ಲಿ. ನಂತಹ ಗುಣಗಳು ಪ್ರಬಲ ಗುಣಗಳು ಅಂತ ಕರೆಯುತ್ತೆ. ಯಾಕಂತಂದ್ರೆ ನೋಡಿ, ಒಂದು ಕ್ಯಾಪಿಟಲ್ ಟಿ ಬಂದ್ರೂ ಕೂಡ ಗಿಡ ಎತ್ತರ ಆಗೋಯ್ತು. ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಟಿ ಅನ್ನ ಪ್ರಬಲ ಗುಣ ಅಂತ ಕರೀತಾರೆ. ಗೊತ್ತಾಯ್ತಾ? ಅದೇ ಸ್ಮಾಲ್ ಟಿ ಅಂತೆ ವರ್ತಿಸುವ ಗುಣವನ್ನ ದುರ್ಬಲ ಗುಣ ಅಂತ ಕರೀತಾರೆ. ಯಾಕೆ? ಇಲ್ಲೂ ಕೂಡ ಒಂದು ಸ್ಮಾಲ್ ಟಿ ಇದೆ, ಆದ್ರೆ ಅದರಿಂದಾಗಿ ಗಿಡ ಕುಬ್ಜ ಆಗಿಲ್ಲ. ಕ್ಯಾಪಿಟಲ್ ಟಿ ಇರೋದ್ರಿಂದ ಗಿಡ ಎತ್ತರ ಐತೆ ಹೊರತು ಕುಬ್ಜ ಆಗಿಲ್ಲ. ಅದೇ ಎರಡೂ ಕೂಡ ಸ್ಮಾಲ್ ಟಿ ಆದಾಗ ಮಾತ್ರ ಗಿಡ ಕುಬ್ಜ ಆಯ್ತು. ಹಾಗಾಗಿ ಇದನ್ನ ದುರ್ಬಲ ಗುಣ ಅಂತ ಕರೀತಾರೆ. ಕ್ಯಾಪಿಟಲ್ ಟಿ ಅನ್ನ ಪ್ರಬಲ ಗುಣ ಅಂದ್ರೆ ಮುಖ್ಯವಾಗಿ ಯಾವುದು ಆ ಒಂದು ಗಿಡದ ಗುಣಲಕ್ಷಣವನ್ನ ನಿರ್ಧಾರ ಮಾಡುತ್ತೋ ಅದನ್ನ ಪ್ರಬಲ ಗುಣ ಅಂತ ಕರೀತಾರೆ. ಯಾವುದು ಅಷ್ಟಾಗಿ ಪರಿಣಾಮವನ್ನ ಬೀರೋದಿಲ್ವೋ ಅದನ್ನ ದುರ್ಬಲ ಗುಣ ಅಂತ ಕರೀತಾರೆ. ಓಕೆನಾ? ಸೊ ಇವಾಗ ನಾವೇ ನಮ್ಮ ಸೈಜ್ ಅಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಇಬ್ರಲ್ಲಿ ಯಾರೋ ಒಬ್ರು ತುಂಬಾ ವೀಕ್ ಆಗಿದ್ರೆ, ಮಕ್ಕಳು ತುಂಬಾ ಬಾರೀಕ್ ಆಗಿದ್ರೆ ಅವರನ್ನ ಏನಂತ ಹೇಳ್ತಾರೆ? ಸೊ ದುರ್ಬಲ ಗುಣ ಯಾವ್ದಾಯ್ತು ಅಲ್ಲಿ? ಅಮ್ಮ ದಪ್ಪ ಇದ್ರೂ ಕೂಡ ಮಕ್ಕಳು ದಪ್ಪ ಆಗಿಲ್ಲ, ಎಲ್ರು ವೀಕ್ ಆದ್ರು. ಸೊ ಅದು ದುರ್ಬಲ ಗುಣ ಆಯ್ತು. ಅದೇ ಅಪ್ಪ ವೀಕ್ ಆಗಿರ್ತಾರೆ, ಮಕ್ಕಳು ವೀಕ್ ಆದ್ರೆ ಅದು ಪ್ರಬಲ ಗುಣ ಆಯ್ತು. ಅದೇ ರೀತಿ ಇಲ್ಲಿ ಸಸ್ಯದಲ್ಲಿ ಅಂತ ನೋಡ್ಬಹುದು. ಸೊ ಇದು ಏಕತಳೀಕರಣ ಪ್ರಯೋಗದ ಫಲಿತಾಂಶ ಆಗಿರುತ್ತೆ. ಇನ್ನು ಮುಂದಿನ ವಿಷಯವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಭ್ಯಾಸ ಮಾಡೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಅನುವಂಶೀಯತೆ ಅಂದ್ರೆ ಏನು, ಹಾಗೆ ಮೆಂಡಲ್ ಅವರ ಪ್ರಯೋಗ, ಈ ಅನುವಂಶೀಯತೆಯನ್ನ ಅಭ್ಯಾಸ ಮಾಡೋದಕ್ಕೆ ಮೆಂಡಲ್ ಅವರ ಪ್ರಯೋಗ ಯಾವ ರೀತಿಯಾಗಿತ್ತು, ಅದರಲ್ಲಿ ಏಕತಳೀಕರಣವನ್ನ ನಾವಿವತ್ತು ಅಭ್ಯಾಸ ಮಾಡಿದೀವಿ. ಇನ್ನು ದ್ವಿತಳೀಕರಣ, ಜೀವ ವಿಕಾಸ ಇದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.